सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಗ್ರಂಥಕರ್ತ ಪುಷ್ಪದಂತಾಚಾರ್ಯ. ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರಲ್ಲಿಯೂ ಒಂದು ರೀತಿಯ ಸ್ಪರ್ಧೆ ಉಂಟಾಗುತ್ತೆ. ಈ ಕನ್ಫ್ಯೂಷನ್ಸ್ ಯಾಕೆ ಅಂತಂದರೆ, ಬ್ರಹ್ಮ ವಿಷ್ಣುವನ್ನು ಕಂಡು ನೀನು ಯಾರು ಅಂತ ಕೇಳ್ತಾನೆ. ಆಗ ವಿಷ್ಣುವಿಗೆ ಆಶ್ಚರ್ಯ ಆಗತ್ತೆ, ಈ ಬ್ರಹ್ಮನನ್ನು ಸೃಷ್ಟಿ ಮಾಡಿರೋದೇ ನಾನು, ಆದರೆ ನನ್ನನ್ನೇ ನೀನು ಯಾರು ಅಂತ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಬ್ರಹ್ಮನಿಗೆ ಹೇಳ್ತಾನೆ, ನಿನ್ನನ್ನು ಸೃಷ್ಟಿ ಮಾಡಿದ್ದು ನಾನು, ಐ ಆಮ್ ಯುವರ್ ಕ್ರಿಯೇಟರ್. ಸೊ ಈಗ ನನ್ನೆದುರಿಗೆ ನಿಂತು ನನ್ನನ್ನು ಯಾರು ಅಂತ ಕೇಳ್ತಾ ಇದೆಯಲ್ಲ. ಆಗ ಬ್ರಹ್ಮ ಹೇಳ್ತಾನೆ, ನಾನು ಈ ಸೃಷ್ಟಿಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ಈ ಜಗತ್ತನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ನನ್ನನ್ನು ನೀನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಎಷ್ಟು ಆಶ್ಚರ್ಯ. ಹೀಗೆ ಅವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾರೆ ಎನ್ನುವಂತಹ ಒಂದು ವಾದ, ಚರ್ಚೆ ಅವರಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ಅವರಿಬ್ಬರಲ್ಲೂ ಇದ್ದಂತಹ ಒಂದು ಅಹಂಕಾರದ ಕಾರಣದಿಂದ ನಾನು ಹೆಚ್ಚು ಅಂತ ಅವರಲ್ಲಿ ಚರ್ಚೆ ಮಾಡ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಅವರ ಕಣ್ಣೆದುರುಗಡೆ ಒಂದು ಬಹಳ ದೊಡ್ಡದಾದ ವೆರಿ ಬ್ರೈಟ್ ಅಂಡ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್ ದಟ್ ಅಪಿಯರ್ಡ್ ಬಿಫೋರ್ ದೆಮ್. ಅಷ್ಟೊಂದು ಪ್ರಜ್ವಲವಾಗಿ ಪ್ರಕಾಶಿಸ್ತಾ ಇರುವಂತಹ, ಅಷ್ಟು ಪ್ರಜ್ವಲವಾಗಿ ಪ್ರಕಾಶಿಸ್ತಾ ಇರುವಂತಹ ಆ ಒಂದು ದೊಡ್ಡ ಕಂಬವನ್ನು ಅವರು ಅಲ್ಲಿವರೆಗೆ ನೋಡಿರಲಿಲ್ಲ. ಸೊ ಅದು ಎಷ್ಟು ದೊಡ್ಡ ಕಂಬ ಅಂತಂದರೆ, ಅವರಿಬ್ಬರಿಗೂ ಕೂಡ ಆ ಪಿಲ್ಲರ್ದು ಪ್ರಾರಂಭವಾಗಲಿ ಅಥವಾ ಅದರ ಅಂತ್ಯವಾಗಲಿ ಆ ಎರಡೂ ತುದಿಗಳು ಕೂಡ ಅವರಿಗೆ ಕಾಣ್ತಾ ಇರಲಿಲ್ಲ. ಆಗ ಅವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ, ಯಾರಿರಬಹುದು ಮತ್ತು ಇಷ್ಟು ದೊಡ್ಡ ಈ ಒಂದು ಕಂಬದ ಆದಿ ಅಂತ್ಯವೇ ಕಾಣ್ತಾ ಇಲ್ವಲ್ಲ. ಸೊ ಆಗ ಅವರಿಬ್ಬರು ಅವರವರಲ್ಲೇ ಮಾತನಾಡ್ಕೋತಾರೆ, ಒಂದು ಕೆಲಸ ಮಾಡೋಣ, ಸೊ ಇಷ್ಟು ದೊಡ್ಡ ಪಿಲ್ಲರ್ನ ಅಂತ್ಯ ಅಥವಾ ಆದಿ ಇದನ್ನು ಯಾರು ಮೊದಲು ಪತ್ತೆ ಮಾಡ್ತಾರೆ ಅವರು ಹೆಚ್ಚು ಶಕ್ತಿವಂತರು. ಸೊ ಈ ಒಂದು ಸ್ಪರ್ಧೆಗೆ ನೀನು ಬರೋದಾದರೆ ನಾವು ಇದರ ಆದಿ ಅಂತ್ಯವನ್ನು ಕಂಡುಹಿಡಿಬೋದು ಅಂತ ಹೇಳಿ ಅವರು ತಮ್ಮಲ್ಲೇ ಮಾತನಾಡ್ಕೋತಾರೆ. ಆ ರೀತಿಯಲ್ಲಿ ಬ್ರಹ್ಮ ಏನು ಮಾಡ್ತಾನೆ, ನಾನು ಈ ಕಂಬದ ಮೇಲ್ಭಾಗದ ತುದಿ ಅದು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿ ಅದರ ತುದಿಯನ್ನು ನಾನು ಪತ್ತೆ ಮಾಡಿ ಬರ್ತೀನಿ ಅಂತ ಹೇಳಿ ಹಂಸ ರೂಪದಿಂದ ಮೇಲಕ್ಕೆ ಹಾರ್ತಾನೆ. ಅವನು ಆಗಸಕ್ಕೆ ಹಾರ್ತಾನೆ, ಆಕಾಶ ಮಾರ್ಗವಾಗಿ ಹೋಗಿ ಅಷ್ಟು ದೊಡ್ಡದಾದ ಉದ್ದವಾದ ಕಂಬದ ತುದಿ ಅದು ಎಲ್ಲಿವರೆಗೆ ಇದೆ ಅನ್ನುವಂಥದ್ದನ್ನು ನೋಡಬೇಕು ಅಂತ ಹೇಳಿ ತಾನು ಒಂದು ಹಂಸ ರೂಪವನ್ನು ತಾಳಿ ಆ ಮೂಲಕ ಆಕಾಶಕ್ಕೆ ಅದು ಹಾರಿ ಹೋಗುತ್ತೆ. ವಿಷ್ಣು ವರಹವಾಗಿ ಬದಲಾಗಿ
ಈ ಕಂಬದ ಪ್ರಾರಂಭ ಎಲ್ಲಿದೆ, ಇದು ಎಲ್ಲಿಂದ ಪ್ರಾರಂಭವಾಗಿದೆ ಅಂತ ಹೇಳಿ ಅದರ ಆಳಕ್ಕೆ ಇಳಿದು ಅದು ಈ ಭೂಮಿಯಲ್ಲಿ ಎಷ್ಟು ಆಳದವರೆಗೆ ಹೋಗಿದೆ, ಅದರ ಆರಂಭ ಎಲ್ಲಿಂದ ಪ್ರಾರಂಭವಾಗಿದೆ ಅನ್ನುವಂತಹದ್ದನ್ನು ನೋಡಬೇಕು ಅಂತ ಹೇಳಿ ಒಂದು ವರಹ ರೂಪವನ್ನು ತಾಳಿ ಆ ಒಂದು ಕಂಬದ ಪ್ರಾರಂಭವನ್ನು ನೋಡೋದಕ್ಕೆ ಅದು ಕೆಳಮುಖವಾಗಿ ಹೋಗುತ್ತೆ. ಸೊ ಹೀಗೆ ಇಬ್ಬರು ಕೂಡ, ಬ್ರಹ್ಮ ಅಂಡ್ ವಿಷ್ಣು ಅವರಿಬ್ಬರು ಕೂಡ ಈ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿ ಅನೇಕ ವರ್ಷಗಳವರೆಗೆ ಬಹಳ ದೀರ್ಘವಾಗಿ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಸಾವಿರಾರು ವರ್ಷಗಳಾಗತ್ತೆ, ಬಟ್ ನೋ ಯೂಸ್. ಅವರಿಬ್ಬರಿಗೂ ಕೂಡ ಈ ಒಂದು ಬ್ರೈಟ್ ಅಂಡ್ ಬ್ರಿಲಿಯಂಟ್ ಪಿಲ್ಲರ್, ಹ್ಯೂಜ್ ಪಿಲ್ಲರ್, ಅದರ ಆದಿಯಾಗಲಿ ಅಂತ್ಯವಾಗಲಿ ಅವರಿಬ್ಬರಿಗೂ ಗೊತ್ತಾಗಲಿಲ್ಲ. ಸೊ ಅನೇಕ ಸಮಯವನ್ನು ಹೀಗೆ ವ್ಯರ್ಥವಾಗಿ ಕಳಿಬೇಕಾಯ್ತಲ್ಲ, ಕಂಡುಹಿಡಿಯೋಕ್ಕಾಗಲೇ ಇಲ್ವಲ್ಲ ಅಂತ ಇಬ್ಬರೂ ಕೂಡ ಅವರ ಪ್ರಯತ್ನದಲ್ಲಿ ಸೋತು ಹಿಂತಿರುಗಿ ಬರ್ತಾರೆ. ಆಗ ಅವರಿಗೆ ಉಳಿದಿರುವಂತಹದ್ದೇನು, ಈ ಒಂದು ರಹಸ್ಯವನ್ನು ಭೇದಿಸಬೇಕು, ಹೇಗಾದರೂ ಸೇರಿ ಇದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅವರಿಬ್ಬರೂ ಕೂಡ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಹೇ ಭಗವಂತ, ನಾವಿಬ್ಬರೂ ಕೂಡ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ನಮ್ಮಿಬ್ಬರಿಂದನೂ ಸಾಧ್ಯವಾಗಲಿಲ್ಲ. ಸೊ ನಮಗೆ ಈ ಒಂದು ರಹಸ್ಯ ಗೊತ್ತಾಗಬೇಕು, ಈ ವಿಚಾರದಲ್ಲಿ ವಾಟ್ ಈಸ್ ದಿ ಟ್ರೂತ್. ಸೊ ಈ ಕಾರಣದಿಂದ ನಾನು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೀನಿ, ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದಯಮಾಡಿ ನಮಗೆ ಈ ಒಂದು ರಹಸ್ಯವನ್ನು ತಿಳಿಸಿಕೊಡು. ಮತ್ತು ಈ ಇಷ್ಟು ದೊಡ್ಡ ದೀಪದ ಅಥವಾ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಯ ಹ್ಯೂಜ್ ಪಿಲ್ಲರ್ ಅದು ಏನಿರಬಹುದು, ಅದರ ಉದ್ದೇಶ ಏನಿರಬಹುದು, ಮತ್ತು ಅದು ಏನಾಗಿದೆ, ಆ್ಯಕ್ಚುಲಿ ಯಾರಿರಬಹುದು ಇದು ಈ ರೀತಿ ಬಂದಿರುವಂತಹದ್ದು. ಸೊ ಈ ಒಂದು ಗೊಂದಲಕ್ಕೆ ನೀನು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅವರಿಬ್ಬರು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ನಮಗಿಬ್ಬರಿಗೂ ನೀನು ಮಾರ್ಗದರ್ಶನವನ್ನು ಕೊಟ್ಟು ನಮಗೆ ಸತ್ಯವನ್ನು ತಿಳಿಸ್ಕೊಡು ಅಂತ ಹೇಳಿ ಪರಮಾತ್ಮನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಪರಬ್ರಹ್ಮ ಪರಮಾತ್ಮ ಹಿ ಅಪಿಯರ್ಡ್ ಬಿಫೋರ್ ದೆಮ್, ಅವರಿಬ್ಬರು ಎದುರಿಗೂ ಬಂದು ಅವರಿಬ್ಬರಿಗೂ ದರ್ಶನವನ್ನು ಕೊಡ್ತಾನೆ ಮತ್ತು ಅವರೊಂದಿಗೆ ಮಾತನಾಡ್ತಾನೆ. ಹೇ ವಿಷ್ಣು, ವಾಟ್ ಈಸ್ ದಿಸ್? ನೀನು ಬ್ರಹ್ಮನನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿ ಅಷ್ಟೊಂದು ಅಹಂಕಾರವನ್ನು ಪಡ್ತಾ ಇದೆಯಲ್ಲ, ಇಟ್ ಈಸ್ ನಾಟ್ ನೈಸ್. ಬ್ರಹ್ಮನನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನುವಂತಹದ್ದು ಶುದ್ಧ ಅಹಂಕಾರ. ನಿಜವಾಗ್ಲೂ ಅದು ನಿನ್ನಿಂದ ಸಾಧ್ಯನಾ? ಯಾಕೆ ಇಷ್ಟು ಅಹಂಕಾರ ಅಂತ ಹೇಳಿ ವಿಷ್ಣುವಿಗೆ ಹೇಳ್ತಾನೆ. ಅದೇ ರೀತಿ ಬ್ರಹ್ಮನಿಗೂ ಕೂಡ ಹೇಳ್ತಾನೆ, ಈ ಪ್ರಪಂಚವನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ನಾನು ಸೃಷ್ಟಿಯ ಕಾರಣಕರ್ತ ಅಂತ ಹೇಳಿ ನೀನು ಕೂಡ ಬಹಳ ಬೀಗ್ತಾ ಇದೆಯಾ. ಆದರೆ ನೀವಿಬ್ಬರೂ ಕೂಡ ನಿಮ್ಮ ಅಹಂಕಾರವನ್ನು ತೋರ್ಪಡಿಸ್ಕೋತಾ ಇದ್ದೀರಾ. ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಂದು ಸಣ್ಣ ಕೆಲಸ, ಈ ಒಂದು ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಯ ಕಂಬದ ಬಗ್ಗೆ ನಿಮಗೆ ಯಾವ ವಿಚಾರ ಕೂಡ ಗೊತ್ತಾಗಲಿಲ್ಲ. ಇಬ್ಬರು ಕೂಡ ಬಹಳ ಜಗಳ ಆಡಿದ್ರಿ, ಕಿತ್ತಾಡಿದ್ರಿ. ಇನ್ಫ್ಯಾಕ್ಟ್ ದಿಸ್ ಹ್ಯೂಜ್ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್ ಪಿಲ್ಲರ್ ಈಸ್ ಮೈ ಓನ್ ಫಾರ್ಮ್, ಇಟ್ಸ್ ಮೀ. ಅದು ನನ್ನದೇ ಸ್ವರೂಪ, ನನ್ನ ಮತ್ತೊಂದು ರೂಪ ಅದು. ಇಟ್ ಈಸ್ ಮೈ ಅನದರ್ ಸ್ವರೂಪ. ಈ ರೀತಿಯಲ್ಲಿ ನಾನು ನಿಮ್ಮೆದುರಿಗೆ ಕಾಣಿಸ್ಕೊಂಡೆ, ಒಂದು ಪ್ರಜ್ವಲಿಸ್ತಾ ಇರುವಂತಹ ಹ್ಯೂಜ್ ಪಿಲ್ಲರ್ ಆಗಿ ನಾನು ನಿಮ್ಮೆದುರುಗಡೆ ಕಾಣಿಸ್ಕೊಂಡೆ. ನಿಮ್ಮಿಬ್ಬರ ವಾದ ವಿವಾದಲ್ಲಿ ದೆರ್ ಈಸ್ ನೋ ಸಾರ, ದೆರ್ ಈಸ್ ನೋ ಎಸೆನ್ಸ್. ಅಲ್ಲಿ ಯಾವ ರೀತಿಯಾದ ಒಂದು ಇಂಪಾರ್ಟೆನ್ಸ್ ಅನ್ನೋವಂತಹದ್ದೇ ಅಲ್ಲಿರಲಿಲ್ಲ. ನಿಮ್ಮಿಬ್ಬರ ಚರ್ಚೆಯಲ್ಲಿ, ವಾದಗಳಲ್ಲಿ, ವಿವಾದದಲ್ಲಿ ಅರ್ಥವೇ ಇಲ್ಲ. ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಪ್ರತಿಯೊಂದಕ್ಕೂ ನಾನು ಕಾರಣಕರ್ತ. ಇಟ್ ಈಸ್ ಮೀ ಅಲೋನ್ ಹೂ ಡಸ್ ಎವ್ರಿಥಿಂಗ್. ಈ ರೀತಿ ಭಗವಂತ ಹೇಳಿದನಲ್ಲ, ಇದೇ ರೀತಿಯಲ್ಲಿ ಗೀತೆಯಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಇದೇ ರೀತಿ ಒಂದು ಬುದ್ಧಿವಾದವನ್ನು ಹೇಳ್ತಾನೆ.
ವಿಶ್ವರೂಪ ದರ್ಶನ ಯೋಗದಲ್ಲಿ ಅರ್ಜುನ ಕೆಲವು ಪ್ರಶ್ನೆಗಳನ್ನು ಮಾಡಿದಾಗ ಕೃಷ್ಣ, ದಿ ಲಾರ್ಡ್ ಕೃಷ್ಣ, ಹಿ ಕ್ಲಿಯರ್ಡ್ ಇಟ್. ಅವನು ಹೇಳ್ತಾನೆ, ಹೇ ಅರ್ಜುನ, ನೀನು ಕೇವಲ ನಿಮಿತ್ತ ಮಾತ್ರ. ಈ ಯುದ್ಧದಲ್ಲಿ ನೀನು ಯು ಆರ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ನೀನು ಕೇವಲ ನಿಮಿತ್ತ ಅಷ್ಟೆ. ಅದರಿಂದ ಏನು ಯೋಚನೆ ಮಾಡಬೇಡ, ಹೆದರಬೇಡ, ನರ್ವಸ್ ಆಗಬೇಡ. ನೀನು ಧೈರ್ಯವಾಗಿ ಯುದ್ಧ ಮಾಡು. ಉಳಿದಂತೆ ಎಲ್ಲವನ್ನ ನಾನು ನೋಡ್ಕೋತೀನಿ. ಮಯ್ಯೇ ವೈತೆ ನಿಹತಾಹ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹೇ ಅರ್ಜುನ, ನೀನು ಯುದ್ಧ ಮಾಡ್ತೀಯೋ ಮಾಡೋದಿಲ್ವೋ ಅದು ನಿನಗೆ ಬಿಟ್ಟ ವಿಚಾರ. ನಾನು ನಿನಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಯುದ್ಧವನ್ನು ಮಾಡುವುದು ಕ್ಷತ್ರಿಯನ ಲಕ್ಷಣ. ಅದು ಕ್ಷಾತ್ರ ಧರ್ಮ. ಅದು ಯುದ್ಧವನ್ನು ಮಾಡುವಂತಹದ್ದು ಧರ್ಮ ಪ್ರತಿಷ್ಠಾಪನೆಗಾಗಿ ಮಾಡ್ತಾ ಇರುವಂತಹ ಯುದ್ಧ. ಇಲ್ಲಿ ಈ ಯುದ್ಧ ಯಾರದೇ ಸ್ವಾರ್ಥ ಇಲ್ಲ. ಇಲ್ಲಿ ಧರ್ಮ ಯುದ್ಧ. ಇದು ಈ ಯುದ್ಧದಲ್ಲಿ ನೀನು ಭಾಗಿಯಾಗ್ತಾ ಇರುವಂತಹದ್ದು ನಿನಗೆ ಸಿಕ್ಕಿರುವಂತಹ ಅವಕಾಶ. ಆದರೆ ನೀನು ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀಯ. ಇಟ್ ಈಸ್ ಓಕೆ. ನೀನು ಯುದ್ಧ ಮಾಡ್ತೀಯೋ ಯುದ್ಧ ಮಾಡೋದಿಲ್ವೋ ಅದು ನಿನಗೆ ಬಿಟ್ಟ ವಿಚಾರ. ಆದರೆ ಈ ಯುದ್ಧದ ಪರಿಣಾಮ ಮಾತ್ರ ನಾನು ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದೀನಿ ಆ ರೀತಿಯಲ್ಲಿಯೇ ಇದು ಕೊನೆಗೊಳ್ಳುತ್ತೆ. ನನ್ನ ಸಂಕಲ್ಪದಂತೆ ಈ ಒಂದು ಯುದ್ಧದ ಪರಿಣಾಮ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ಇಲ್ಲಿ ನಾನು ನಿನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀನಿ ಅಷ್ಟೆ. ಯುದ್ಧವನ್ನು ನೀನು ಮಾಡು ಅಂತ ಹೇಳಿ ನಾನು ನಿನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀನಿ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನೀನು ಯುದ್ಧವನ್ನು ಮಾಡುವುದೇ ಆದರೆ ಅದರ ಎಲ್ಲ ಪರಿಣಾಮ ಅನ್ನುವಂತಹದ್ದು ನನಗೆ ಬಿಟ್ಟ ವಿಚಾರ. ಬಿಕಾಸ್ ಹಿಯರ್ ಯು ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್ ಇನ್ ಮೈ ಹ್ಯಾಂಡ್, ದಟ್ಸ್ ಆಲ್. ಇಫ್ ಯು ಫೈಟ್ ದಿ ವಾರ್ you will get all the credits, name, fame, etc. ಅರ್ಜುನ ಈ ಯುದ್ಧದಲ್ಲಿ ಭಾಗಿಯಾಗಿ ಸಾವಿರಾರು ಲಕ್ಷಾಂತರ ಸೈನಿಕರನ್ನ ಕೊಂದ, ವೀರಾವೇಶದಿಂದ ಹೋರಾಡಿದ ಅಂತ ಹೇಳಿ ನಿನ್ನನ್ನು ಹೊಗಳ್ತಾರೆ. ಆ್ಯಕ್ಚುಲಿ ಯು ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟ್. ಯುದ್ಧ ಯಾವ ರೀತಿ ಆಗಬೇಕು, ಯಾರಿಗೆ ಏನಾಗಬೇಕು, ಸೊ ಎಲ್ಲವನ್ನ ನಾನು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಇಲ್ಲಿ ನಿನಗೆ ಕೇವಲ ಒಂದು ಅವಕಾಶವನ್ನು ಮಾತ್ರ ಕೊಟ್ಟಿದ್ದೀನಿ. ಸೊ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಫೈಟ್ ದಿ ವಾರ್. ಇನ್ ಕೇಸ್ ಯು ಡು ನಾಟ್ ವಾಂಟ್ ಟು ಫೈಟ್ ದಿ ವಾರ್ ಅಂತಂದರೆ ಆಗಲೂ ಕೂಡ ನನ್ನ ಸಂಕಲ್ಪದ ಪ್ರಕಾರ ಪರಿಣಾಮ ಯಾವ ರೀತಿಯಲ್ಲಿ ಆಗಬೇಕೋ ಅದು ಆ ರೀತಿಯಲ್ಲಿಯೇ ಆಗುತ್ತೆ. ಸೊ ನೀನು ಇದ್ದರೂ ಇಲ್ಲದೆ ಹೋದರೂ ಕೂಡ ಯುದ್ಧದ ಪರಿಣಾಮ ನಾನು ಎಣಿಸಿದಂತೆ ಆಗತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ನೀನು ಹಿತವಚನ ಕೇಳ್ತೀನಿ, ಬುದ್ಧಿವಾದವನ್ನು ಆಲಿಸ್ತೀನಿ ಅನ್ನೋದೇ ಆದರೆ ಯು ಜಸ್ಟ್ ಇನ್ವಾಲ್ವ್ ಇನ್ ದಿಸ್ ವಾರ್, ದಟ್ಸ್ ಆಲ್. ಉಳಿದಂತೆ ಎವ್ರಿಥಿಂಗ್ ಈಸ್ ಐ ಹ್ಯಾವ್ ಆಲ್ರೆಡಿ ಅರೇಂಜ್ಡ್. ಸೊ ನೀನು ಏನು ಮಾಡಬೇಕು ಅದನ್ನು ನಾನು ಮಾಡಿ ಮುಗಿಸ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ಆದರೆ ಅವಕಾಶವನ್ನು ಉಪಯೋಗಿಸಿಕೊಂಡು ಯು ಟೇಕ್ ದಿ ಕ್ರೆಡಿಟ್. ಸೊ ಇಲ್ಲಿ ಕೇವಲ ಒಂದು ಲೀಲೆ ನಡಿಬೇಕು, ಒಂದು ಮಹಿಮೆ ಆಗಬೇಕಾಗಿದೆ, ಧರ್ಮ ಉಳಿಬೇಕು, ಧರ್ಮ ಪ್ರತಿಷ್ಠಾಪನೆ ಆಗಬೇಕು, ದಟ್ಸ್ ಆಲ್. ಅದು ಬಿಟ್ಟು ಈ ಯುದ್ಧವನ್ನು ನಾನು ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಅನೇಕರನ್ನು ಕೊಲ್ತಾ ಇದ್ದೀನಿ, ಇವರೆಲ್ಲ ನನ್ನ ಬಂಧುಗಳು, ನನ್ನ ಸ್ನೇಹಿತರು, ನನ್ನ ಆಪ್ತರು, ನೀನು ಯುದ್ಧ ಮಾಡದೆ ಹೋದರೂ ಕೂಡ ಅವ್ರಗಳಿಗೆಲ್ಲ ಏನಾಗಬೇಕೋ ಅದು ಹಾಗೇ ಆಗತ್ತೆ. ಸೊ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಕೇವಲ ನೀನು ಯುದ್ಧವನ್ನು ಮಾಡಬೇಕು, ಅದು ನಿನ್ನ ಧರ್ಮ, ಕ್ಷಾತ್ರ ಧರ್ಮ. ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಅಹಂಕಾರ ಬೇಡ. ಡೂಯರ್ಶಿಪ್ಗಳಿದ್ರೆ ಅದರ ಪರಿಣಾಮ ಬಹಳ ಘೋರ. ಸೊ ನಾನು ಯುದ್ಧವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಕಲ್ಪನೆಯೇ ನಿನ್ನಲ್ಲಿ ಹುಟ್ಟಬಾರದು. ನೀನು ಧರ್ಮವನ್ನು ಉಳಿಸುವುದಕ್ಕಾಗಿ ನಿನ್ನ ಸ್ವಧರ್ಮ, ದೇಶವನ್ನು ರಕ್ಷಣೆ ಮಾಡುವಂತಹದ್ದು, ಧರ್ಮವನ್ನು ಪ್ರತಿಷ್ಠಾಪನೆ ಮಾಡುವಂತಹದ್ದು, ಟು ಅಪ್ಹೋಲ್ಡ್ ದಿ ಧರ್ಮ, ದಟ್ ಈಸ್ ಯುವರ್ ಕ್ಷಾತ್ರ ಧರ್ಮ. ಸೊ ಧರ್ಮವನ್ನು ನೀನು ಅನುಸರಿಸು, ಅದರಲ್ಲಿ ಯುದ್ಧ ಮಾಡುವಂತಹದ್ದು ಒಂದು ಭಾಗ. ಉಳಿದಂತೆ ಅದರ ಪರಿಣಾಮ ಅದು ಏನಾಗಬೇಕು ಅದನ್ನು ನಾನು ಮಾಡಿ ಮುಗಿಸ್ತೀನಿ.
ಇದು ಬಿಟ್ಟು ಬೇರೆ ಬೇರೆ ಯೋಚನೆಗಳು, ಇದು ನಾನು ಮಾಡಿದ್ದು, ಈ ರೀತಿ ಯೋಚನೆ ಮಾಡಿದ್ರೆ ಜಸ್ಟ್ ಒಂದು ಅಹಂಕಾರ ಸಾಕು ಸರ್ವನಾಶಕ್ಕೆ. ಆದ್ದರಿಂದ ಅಹಂಕಾರ ಬೇಡ. ಇದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ. ನಾನು ಮಾಡಿದ್ದು ಅನ್ನುವಂತಹ ಅಹಂಕಾರ ಕ್ರಮೇಣ ನಮ್ಮ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಅದರಿಂದ ಸಿಗುವಂತಹ ಪ್ರತಿ ಆಪರ್ಚುನಿಟಿಗಳಲ್ಲಿ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಡೂ ದಿಸ್, ಇಟ್ ಈಸ್ ಮೈ ಧರ್ಮ ಟು ಡೂ ದಿಸ್. ಎನ್ ಆಪರ್ಚುನಿಟಿ ಈಸ್ ಗಿವನ್ ಬೈ ದಿ ಲಾರ್ಡ್, ಸೊ ಇಟ್ಸ್ ಎ ಸೇವಾ. ಆಸ್ ಎ ಸೇವಾ ಐ ವಿಲ್ ಡೂ ದಿಸ್, ಇಟ್ ಈಸ್ ಮೈ ಧರ್ಮ ಟು ಪಾರ್ಟಿಸಿಪೇಟ್. ಇಂತಹ ಥಿಂಕಿಂಗ್ ಇದ್ದಾಗ ಸದಾಕಾಲ ನಮ್ಮ ಸ್ಮರಣೆ ಭಗವಂತನಲ್ಲಿ ಇರುತ್ತೆ. ಸೊ ಅದರಿಂದ ಪ್ರತಿ ಕ್ಷಣ ನಾವು ಅವನ ಸ್ಮರಣೆಯಲ್ಲಿ ಇರಬೇಕು. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಈ ರೀತಿ ಇದ್ದಾಗ ಭಗವಂತ ಹಿ ವಿಲ್ ಟೇಕ್ ಕೇರ್. ಏನಾಗಬೇಕೋ ಅದನ್ನು ಆ ರೀತಿಯಲ್ಲಿ ಮಾಡಿ ಮುಗಿಸುವಂತಹವನು ಪರಮಾತ್ಮ. ಸೊ ಇಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಇನ್ ಬಿಟ್ವೀನ್ ನಮಗೆ ಅಂತ ಹೇಳಿ ಸೇವೆಗೆ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತಾನೆ. ಅದರಂತೆ ನಮ್ಮೆಲ್ಲರಿಗೂ ಕೂಡ ಸಿಗುವಂತಹ ಆಪರ್ಚುನಿಟಿಗಳನ್ನ ಪರಮಾತ್ಮನೇ ನಮಗಾಗಿ ಕೊಟ್ಟಿದ್ದಾನೆ. ಸೊ ವಿ ಜಸ್ಟ್ ಹ್ಯಾವ್ ಟು ಬಿಕಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಹ್ಯಾಂಡ್. ಸೊ ಅದು ನಮ್ಮ ಸ್ಮರಣೆಯಲ್ಲಿರಬೇಕು. ಆದರೆ ಇಲ್ಲಿ ಜಗತ್ತಿನ ನಿರ್ಮಾಣವಾಗಲಿ ಅಂತ ಹೇಳಿ ಬ್ರಹ್ಮನನ್ನು ಸೃಷ್ಟಿ ಮಾಡುವಂತಹದ್ದು ವಿಷ್ಣು ಅಂತ ಹೇಳೋದಾಗಲಿ, ಅಥವಾ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡಿದೆ ಅಂತ ಬ್ರಹ್ಮ ಹೇಳೋದಾಗಲಿ, ಎವ್ರಿಥಿಂಗ್ ಈಸ್ ಫಾಲ್ಸ್. ಇಟ್ ಈಸ್ ಮೈ ವರ್ಕ್. ಇಲ್ಲಿ ಒಂದು ನೀವಿಬ್ಬರು ಜಗಳ ಆಡ್ತಿದ್ದರಿಂದ ನಿಮ್ಮಲ್ಲಿದ್ದ ಅಹಂಕಾರವನ್ನು ನಾಶ ಮಾಡಬೇಕಾಗಿತ್ತು. ಸೊ ನಿಮಗೆ ಒಂದು ಪಾಠ ಆಗಬೇಕಾಗಿತ್ತು. ಅಹಂಕಾರದಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನುವಂತಹದ್ದನ್ನು ಅರ್ಥಪಡಿಸುವ ಸಲುವಾಗಿ ನಾನೇ ಒಂದು ಬ್ರೈಟ್, ಬ್ರಿಲಿಯಂಟ್, ಹ್ಯೂಜ್ ಪಿಲ್ಲರ್ ಆಗಿ ಬರಬೇಕಾಯಿತು ಇಲ್ಲಿ. ದಟ್ಸ್ ಆಲ್. ಬಂದಿದ್ದಾಯಿತು. ನೀವಿಬ್ಬರು ಮತ್ತೆ ನಿಮ್ಮ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದು ಆಯಿತು. ಕೊನೆಗೆ ಸೋತು ಶರಣಾಗಿ ನನ್ನಲ್ಲಿ ನೀವು ಬೇಡಿಕೆ ಇಟ್ಟಿದ್ದೂ ಆಯಿತು. ಅದರಂತೆ ಈಗ ಬಂದು ನಾನು ಪರಿಹಾರ ಮಾಡಿದ್ದೀನಿ. ಸೊ ನಾನು ಬಂದ ಉದ್ದೇಶ ಕೂಡ ಆಯಿತು. ನಿಮ್ಮಲ್ಲಿದ್ದ ಅಹಂಕಾರ ಕೂಡ ನಾಶವಾಯಿತು. ಇಲ್ಲಿ ಕಂಡು ಬಂದಂತಹ ಪಿಲ್ಲರ್, ದಟ್ ಹ್ಯೂಜ್, ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್ ಪಿಲ್ಲರ್ ಅಂತಂದರೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇನ್ಫ್ಯಾಕ್ಟ್ ದ ಪಿಲ್ಲರ್ ವಾಸ್ ನಾಟ್ ಎಟ್ ಆಲ್ ಕ್ರಿಯೇಟೆಡ್. ಇಟ್ ವಾಸ್ ಜಸ್ಟ್ ಅನ್ ಅಪಿಯರೆನ್ಸ್. ದೇರ್ ವಾಸ್ ನೋ ಸಚ್ ಪಿಲ್ಲರ್ ಅಟ್ ಆಲ್. But it was appearing as bright, brilliant, huge pillar. ಈ ರೀತಿ ಒಂದು ಹ್ಯೂಜ್ ಪಿಲ್ಲರ್ ಆಗಿ ಕಂಡು ಬಂದಿದ್ದು ಇಟ್ಸ್ ಓನ್ಲಿ ದ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ನಮ್ಮ ಶಾಸ್ತ್ರ ಮತ್ತು ವೇದಾಂತಗಳೇನು ಹೇಳುತ್ತೆ, ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ಎನಿ ಜೀವ. ಇಟ್ ಕೆನಾಟ್ ಬಿ ಕ್ರಿಯೇಟೆಡ್ ಅಟ್ ಆಲ್. ಅಥವಾ ಇಂತಹದ್ದು ನಾನು ಮಾಡಿದ್ದೀನಿ ಅಂತ ಹೇಳಿ ಅದಕ್ಕಾಗಿ ಯಾರು ಕೂಡ ಕ್ರೆಡಿಟ್ ಕೂಡ ತಗೋಬೇಕಾಗಿಲ್ಲ. ಆ್ಯಂಡ್ ಪಿಲ್ಲರ್ ವಾಸ್ ಅಪಿಯರಿಂಗ್ ಆಸ್ ವೆರಿ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್. ಇದೇನು ಹೇಳ್ತಾ ಇದೆ? ದಟ್ ಮೀನ್ಸ್ ದಿಸ್ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ದಟ್ ಈಸ್ ಸೆಲ್ಫ್ ಇಲ್ಯೂಮಿನಸ್. ಅದು ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅಂತಂದ್ರೇನು? ಅದು ತನಗೆ ತಾನೇ ಬೆಳಗಿಕೊಳ್ಳುತ್ತೆ, ತಾನು ಬೆಳಗಿ ಮತ್ತು ಎಲ್ಲವನ್ನೂ ಅದು ಬೆಳಗಿಸುತ್ತೆ. ದಟ್ ಈಸ್ ಕಾಲ್ಡ್ ಸೆಲ್ಫ್ ಇಲ್ಯೂಮಿನಸ್. ಸೊ ದಿಸ್ ಬ್ರೈಟ್, ಬ್ರಿಲಿಯಂಟ್, ಹ್ಯೂಜ್ ಪಿಲ್ಲರ್, ದಿಸ್ ಈಸ್ ದಿ ಸಿಂಬಾಲಿಸಮ್. ಸೊ ಈ ಕಾರಣದಿಂದ ಭಗವಂತ ಹಿ ಜಸ್ಟ್ ಬ್ರಾಟ್ ದಟ್ ಬ್ರಿಲಿಯಂಟ್, ಹ್ಯೂಜ್ ಪಿಲ್ಲರ್. ಸಾಮಾನ್ಯವಾಗಿ ವೆನೆವರ್ ದೆರ್ ಇಸ್ ಡಾರ್ಕ್ನೆಸ್, ಎಲ್ಲಿ ಒಂದು ಕತ್ತಲೆ ಇದೆ ಅಂತ ಗೊತ್ತಾಗುತ್ತೆ, ಆಗ ಆ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತಂದರೆ ದ ಓನ್ಲಿ ವೇ ಈಸ್ ಬೆಳಕು ಶುಡ್ ಎಂಟರ್.
ದಟ್ ಬ್ರೈಟ್ನೆಸ್ ಶುಡ್ ಕಮ್. ಯಾವ ಕ್ಷಣದಲ್ಲಿ ಅಲ್ಲಿ ಬೆಳಕು ಅನ್ನುವಂತಹದ್ದು ಉಂಟಾಗತ್ತೆ, ಆ ಕ್ಷಣದಲ್ಲಿ ಅಲ್ಲಿ ದರ್ ಈಸ್ ನೋ ಡಾರ್ಕ್ನೆಸ್ ಅಟ್ ಆಲ್. ಡಾರ್ಕ್ನೆಸ್ ಎಲ್ಲಿ ಹೋಯಿತು ಅಂತಂದ್ರೆ ಅದು ಇರಲಿಲ್ಲ, ಅದಿತ್ತಲ್ಲ ಇಲ್ಲಿವರೆಗೆ. ಇಟ್ ಈಸ್ ಓನ್ಲಿ ಅಜ್ಞಾನ. ಡಾರ್ಕ್ನೆಸ್ ಅಂತಂದ್ರೆ ಅಜ್ಞಾನ ಅಂಡ್ ಅವಿದ್ಯೆ. ಅಲ್ಲಿ ಕತ್ತಲೆ ಇತ್ತು ಅನ್ನುವಂತಹದ್ದು ಅಥವಾ ಡಾರ್ಕ್ನೆಸ್ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬಂತು ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಇಗ್ನೋರೆನ್ಸ್. ಇಟ್ ಈಸ್ ಓನ್ಲಿ ಅಜ್ಞಾನ. ಇಂತಹ ಅಜ್ಞಾನ ನಾಶವಾಗಬೇಕು ಅಂತಂದ್ರೆ ಇಟ್ ಇಸ್ ಓನ್ಲಿ ನಾಲೆಡ್ಜ್ ಹ್ಯಾಸ್ ಟು ಹ್ಯಾಪನ್. ಸೊ ಈ ಕತ್ತಲೆ ಎನ್ನುವಂತಹದ್ದು ಅವಿದ್ಯೆ. ಕತ್ತಲೆಯ ನಾಶವಾಗಬೇಕು ಅಂತಂದ್ರೆ ಅಲ್ಲಿ ಬೆಳಕು ಬರಬೇಕು. ಬೆಳಕು ಬಂದ ಕ್ಷಣ ಕತ್ತಲೆ ಎಲ್ಲಿ ಹೋಯಿತು ಅಂತಂದ್ರೆ ಅದು ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಅಲ್ಲಿ ಇರಲಿಲ್ಲ, ಅದು ಇದ್ದಂತೆ. ದಟ್ ಮೀನ್ಸ್ ಇಟ್ಸ್ ಓನ್ಲಿ ಎನ್ ಅಪಿಯರೆನ್ಸ್, ಅಂಡ್ ಅಪಿಯರೆನ್ಸ್ ಈಸ್ ನಾಟ್ ದಿ ಟ್ರೂತ್. ಇಟ್ ಈಸ್ ನಾಟ್, ದೇರ್ ಇಸ್ ನೋ ರಿಯಾಲಿಟಿ ಇನ್ ಇಟ್. ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಸೊ ದಿಸ್ ಡಾರ್ಕ್ನೆಸ್ ಅನ್ನುವಂತಹದ್ದು ಅದು ಅವಿದ್ಯೆಯನ್ನು ಅಥವಾ ಅಜ್ಞಾನವನ್ನು ಕುರಿತು ಹೇಳಿರುವಂತಹದ್ದು. ಸೊ ಇಲ್ಲಿ ಅಜ್ಞಾನ ಅಲ್ಲಿ ಉಂಟಾಗಿದ್ದರಿಂದ ಅಲ್ಲಿ ಆ ಒಂದು ಕತ್ತಲೆ, ಅಜ್ಞಾನ ನಾಶವಾಗಬೇಕು, ಜ್ಞಾನ ಬರಬೇಕಿತ್ತು. ಕತ್ತಲೆ ನಾಶವಾಗಬೇಕು ಅಂತಂದರೆ ಬೆಳಕು ಬರಬೇಕಿತ್ತು. ಆ ಬೆಳಕು ಬಂತು ಅನ್ನೋದನ್ನು ಹೇಳೋದಕ್ಕೆ ಒಂದು ದೊಡ್ಡ ಹ್ಯೂಜ್ ಬ್ರೈಟ್ ಬ್ರಿಲಿಯಂಟ್ ಪಿಲ್ಲರ್ ವಾಸ್ ಅಪಿಯರ್ಡ್. And it is only an appearance. The reality is it's a pure consciousness. The pure consciousness appeared as bright, brilliant, huge pillar. ಯಾವಾಗ ಆ ಒಂದು ಹ್ಯೂಜ್ ಪಿಲ್ಲರ್ ಅವರಿಬ್ಬರಿಗೆ ಕಾಣಿಸ್ಕೊಳ್ಳುತ್ತೆ, ಆಗ ಅದರ ರಹಸ್ಯವನ್ನು ಕುರಿತು ಅವರು ಮತ್ತೆ ನಾನು ಮಾಡ್ತೀನಿ, ನಾನು ಹುಡುಕ್ಬಿಟ್ಟು ಇಲ್ಲಿ ನಾನು ಯಾರು ಹೆಚ್ಚು ಅನ್ನುವಂತಹದ್ದನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಅವರಿಬ್ಬರಲ್ಲೂ ಚರ್ಚೆ ಉಂಟಾದಾಗ ಅಹಂಕಾರ ನಾಶವಾಗಬೇಕಾಗಿತ್ತು. ಸೊ ಅವರಿಬ್ಬರು ಕೂಡ ತಮ್ಮ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಕಾಣಲಿಲ್ಲ, ಅವರಿಗೆ ರಿಸಲ್ಟ್ ಸಿಕ್ಕಲಿಲ್ಲ. ಮತ್ತೆ ದೇ ಕೇಮ್ ಬ್ಯಾಕ್, ದೇ ರಿಟರ್ನ್ ಬ್ಯಾಕ್ ವಿತೌಟ್ ಎನಿ ರಿಸಲ್ಟ್. ದೆನ್ ದೇ ಪ್ರೇಯರ್ಡ್, ದೇರ್ ವಾಸ್ ಎ ಪ್ರೇಯರ್. ಭಗವಂತನನ್ನು ಕುರಿತು ದೇ ಸರೆಂಡರ್ಡ್, ಭಗವಂತನಲ್ಲಿ ಶರಣಾಗಿ ಕೇಳ್ಕೋತಾರೆ. ವಾಟ್ ಈಸ್ ದಿಸ್? ಈ ಒಂದು ಬ್ರೈಟ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್ ಅದು ಏನು, ಯಾಕಾಗಿ ಅದು ಇಲ್ಲಿ ಬಂದಿದೆ, ಇದರ ರಹಸ್ಯ ಏನು, ಇದು ಯಾರು ಅನ್ನುವಂತಹದ್ದು ನಮಗೆ ತಿಳಿಸಿ ನಮಗೆ ಮಾರ್ಗದರ್ಶನವನ್ನು ಕೊಡು ಅಂತ ಹೇಳಿ ಅವರಿಬ್ಬರು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ದಿ ಪರಬ್ರಹ್ಮ ಪರಮಾತ್ಮ ಹಿ ಅಪಿಯರ್ಡ್ ಬಿಫೋರ್ ದೆಮ್ ಅಂಡ್ ಹಿ ರಿವೀಲ್ಡ್ ದಿ ಟ್ರೂತ್. ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ದಿ ಬ್ರೈಟ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್. ನೀವಿಬ್ರು ಏನು ನೋಡಿದ್ರಿ, ಇಟ್ಸ್ ಓನ್ಲಿ ಎನ್ ಅಪಿಯರೆನ್ಸ್. ಆಕ್ಚುಲಿ ದೆರ್ ಇಸ್ ನೋ ರಿಯಾಲಿಟಿ. ಇಟ್ ವಾಸ್ ಅಪಿಯರಿಂಗ್ ಆಸ್ ಸೊ. ಇನ್ ಫ್ಯಾಕ್ಟ್ ದಟ್ ಬ್ರೈಟ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್ ಈಸ್ ಮೈ ಓನ್ ಸ್ವರೂಪ. ಅದು ನನ್ನದೇ ಸ್ವರೂಪ. ನಾನೇ ಆ ರೀತಿ ಬಂದಿದ್ದು. ಯಾಕೆ ಬಂದೆ ಅಂತಂದರೆ ನಿಮ್ಮಿಬ್ರಿಗೂ ಪಾಠ ಕಲಿಸ್ಬೇಕಾಗಿತ್ತು. ಸೊ ನಿಮ್ಮಿಬ್ಬರ ಅಹಂಕಾರ ನಾಶವಾಗಬೇಕಾಗಿತ್ತು. ಅದರಿಂದ ಇಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಅನ್ನುವಂತಹದ್ದಾಗಲಿ ಅಥವಾ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ಅನ್ನುವಂತಹದ್ದಾಗಲಿ ಇಟ್ ಈಸ್ ಓನ್ಲಿ ನಿಮಿತ್ತ. ಪ್ರತಿಯೊಂದು ಕೂಡ ನನ್ನ ಸಂಕಲ್ಪದಂತೆ ಇಲ್ಲಿ ಎಲ್ಲವೂ ಜರುಗುತ್ತೆ. ಬಟ್ ನಿಮ್ಮಗಳನ್ನ ಇಲ್ಲಿ ನಾನು ನಿಮಿತ್ತವಾಗಿ ನೇಮಿಸಿ, ಬ್ರಹ್ಮ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್ ಅಂಡ್ ವಿಷ್ಣು ಹ್ಯಾಸ್ ಕ್ರಿಯೇಟೆಡ್ ದಿ ಬ್ರಹ್ಮ, ಈ ರೀತಿ ನಿಮಗೆ ಕ್ರೆಡಿಟ್ ಕೊಟ್ಟಿರ್ತೀನಿ. ಅವುಗಳನ್ನು ನೀವು ಸೇವೆ ಅಂತ ತಿಳ್ಕೋಬೇಕು ಅಂತ ಹೇಳಿ ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರು ಕೂಡ ಉಪದೇಶವನ್ನು ನೀಡ್ತಾನೆ. ಸೊ ಇಟ್ ಈಸ್ ದಿ ಸುಪ್ರೀಂ ಭಗವಾನ್ ಹೂ ಮ್ಯಾನಿಫೆಸ್ಟೆಡ್ ಆಸ್ ಬ್ರೈಟ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್. He appeared before Brahma and Vishnu to teach a lesson. ಅಹಂಕಾರ ಅನ್ನುವಂತಹದ್ದು ಒಮ್ಮೆ ನಮ್ಮಲ್ಲಿ ಪ್ರವೇಶ ಮಾಡಿದ್ರೆ, ಒಮ್ಮೆ ನಾವು ಅಹಂಕಾರಕ್ಕೆ ಜಾಗ ಕೊಟ್ಟರೆ ಅದು ಬಹಳ ಸೂಕ್ಷ್ಮ ರೂಪದಿಂದ ನಮ್ಮಲ್ಲಿ ಅಡಗಿ ಕುಳಿತುಕೊಳ್ಳುತ್ತೆ. ಮತ್ತು ದಿಸ್ ಅಹಂಕಾರ, ಈಗೋ, ಇಟ್ ವಿಲ್ ಎಕ್ಸ್ಪ್ರೆಸ್ ಇನ್ ಡಿಫರೆಂಟ್ ಫಾರ್ಮ್ಸ್.
ಅಹಂಕಾರದ ಸ್ವಭಾವ ಏನು ಅಂತಂದರೆ, ಇಟ್ ಆಲ್ವೇಸ್ ಸೀಕ್ಸ್ ದಿ ರೆಕಗ್ನಿಷನ್. ನನ್ನನ್ನು ಯಾರಾದರೂ ಗಮನಿಸಲಿ, ನನ್ನನ್ನು ನೋಡಲಿ, ನನ್ನನ್ನು ಹೊಗಳಿ, ನನ್ನ ಬಗ್ಗೆ ಮಾತನಾಡಲಿ, ಇವೆಲ್ಲ ಅಹಂಕಾರದ ಲಕ್ಷಣಗಳು, ಸ್ವಭಾವ. ಸೊ ದಿಸ್ ಈಗೋ ಆರ್ ದಿ ಅಹಂಕಾರ ಅನ್ನುವಂತಹದ್ದು, ಇಟ್ ಆಲ್ವೇಸ್ ಸೀಕ್ಸ್ ದಿ ರೆಕಗ್ನಿಷನ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಲಕ್ಷಣ ಆಫ್ ದಿ ಡೂವರ್ಶಿಪ್. ಒಬ್ಬ ನಾನು ಮಾಡಿದೆ ಅಂತ ಹೇಳ್ಕೊತಾನಲ್ಲ, ಅದು ಅವನ ಸ್ವಭಾವಕ್ಕೆ ತಕ್ಕಂತೆ ಅಹಂಕಾರ ಅವನಲ್ಲಿ ಪ್ರವೇಶವಾಗಿರುತ್ತೆ. ನಾನೇ ಮಾಡಿದ್ದು ಅಂತ ಹೇಳಿಕೊಳ್ಳುವವನ ಮೂಲಕ ಅಹಂಕಾರ ತನ್ನನ್ನು ಅವನ ಮೂಲಕ ತೋರ್ಪಡಿಸಿಕೊಳ್ಳುತ್ತೆ. ಯಾಕೆ ಅವನನ್ನು ಅದು ಸೆಲೆಕ್ಟ್ ಮಾಡ್ತು ಅಂತಂದರೆ, ಅವನು ಹೇಳ್ಕೊಂಡ, ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್, ಐ ಹ್ಯಾವ್ ಡನ್ ದಿಸ್, ಇದನ್ನು ನಾನು ಮಾಡಿದ್ದೆ ಅಂತ ಅವನು ಹೇಳ್ಕೊಂಡಿದ್ದರಿಂದ, ಓಹೋ ಈ ಜಾಗವನ್ನು ನಾನು ಆಕ್ರಮಿಸ್ಕೋಬೇಕು ಅಂತ ಹೇಳಿ ಅಹಂಕಾರ ಅಲ್ಲಿ ಬಂದು ಕೂತ್ಕೊಂಡು ಪ್ರತಿ ಹಂತದಲ್ಲೂ ಅಹಂಕಾರ ತನ್ನನ್ನು ಯಾರು ಗುರುತಿಸಲಿ ಅಂತ ಹೇಳಿ ಕಾಯ್ತಾ ಇರುತ್ತೆ. ಸೊ ಅನೇಕ ಸಂದರ್ಭಗಳಲ್ಲಿ ನಾವೇ ಅಬ್ಸರ್ವ್ ಮಾಡಿರ್ತೀವಿ. ಏನು, ಅನೇಕರು ಮಾತನಾಡ್ತಾರೆ, ನಿನಗಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೆ, ಎಷ್ಟು ಕಷ್ಟಪಟ್ಟು ಅವೆಲ್ಲ ನಿನಗೆ ಸಿಗೋ ಹಾಗೆ ನಾನು ಮಾಡಿದ್ದೀನಿ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವಾ, ಅಷ್ಟು ಮಾಡಲಿಲ್ಲ, ನಿನಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟೆ. ಬಾಯಿ ಮಾತಿಗೆ ನನಗೋಸ್ಕರ ಅಲ್ಲ, ನನಗೆ ಬೇಕಿಲ್ಲ, ನನಗೆ ನಿನ್ನ ಥ್ಯಾಂಕ್ಸ್ ಬೇಕಿಲ್ಲ, ಆದರೆ ನಾನು ಕಷ್ಟಪಟ್ಟನಲ್ಲ, ನನ್ನ ಕಷ್ಟವನ್ನು ನೀನು ರೆಕಗ್ನೈಸ್ ಮಾಡ್ಬೋದಾಗಿತ್ತಲ್ವ, ನಿನಗೋಸ್ಕರ ನಾನು ಮಾಡಿದ್ನಲ್ಲ. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್, ನನಗೆ ನಿನ್ನ ಥ್ಯಾಂಕ್ಸ್ ಬೇಕಾಗಿಲ್ಲ. ಬಾಯಲ್ಲಿ ಆ ರೀತಿ ನನಗೆ ನಿನ್ನ ಥ್ಯಾಂಕ್ಸ್ ಬೇಕಾಗಿಲ್ಲ, ಆದರೆ ನಾನು ಮಾಡೋದ್ನಲ್ಲ ಕೆಲಸ, ಸಪೋರ್ಟ್ ಮಾಡೋದ್ನಲ್ಲ ನಿನಗೆ, ಅದಕ್ಕಾದರೂ ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವ ಅಂತ ಹೇಳಿ ಮತ್ತೊಬ್ಬರ ಬಗ್ಗೆ ಬೇಜಾರು ಮಾಡ್ಕೋತಾರೆ. ಸೊ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಿನಗೆ ಅದೆಲ್ಲ ಸಿಗೋ ಹಾಗೆ ಮಾಡಿದೆ, ಆ ಹಾರ್ಡ್ ವರ್ಕ್ಗಾರು ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಪ್ಪ, ನನಗೆ ಬೇಡ ಬಿಡು, ಹಾರ್ಡ್ ವರ್ಕ್ಗೆ ನೀನು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು ಅಂತ ಹೇಳಿ ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಅವನು ಅಂತಂದರೆ, ದಟ್ ಈಸ್ ದಿ ಅಹಂಕಾರ ವಿಚ್ ಈಸ್ ಹಿಡನ್ ಇನ್ ಹಿಮ್ಸೆಲ್ಫ್. ಅವನಲ್ಲಿ ಅದು ಕೂತಿತ್ತು ಆ ರೀತಿ. ಆ್ಯಂಡ್ ದಟ್ ಅಪಿಯರ್ಡ್ ಆ್ಯಸ್ ಸೊ ಬೈ ಎಕ್ಸ್ಪ್ರೆಸಿಂಗ್, ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವಾ ಅನ್ನುವ ಎಕ್ಸ್ಪ್ರೆಷನ್ ಮೂಲಕ ಅದು ಇಟ್ ಸೀಕ್ಸ್ ದಿ ರೆಕಗ್ನಿಷನ್. ಸೊ ಈ ಒಂದು ನನ್ನನ್ನು ಗುರುತಿಸಬೇಕು ಅನ್ನುವಂತಹ ಒಂದು ಡಿಸೈರ್ ವಿಚ್ ವಿಲ್ ಮೇಕ್ ಅಸ್ ಟು ಡಿಪೆಂಡ್ ಆನ್ ಅದರ್ಸ್. ನನ್ನನ್ನು ಹೊಗಳಬೇಕು ಅಂತ ಹೇಳಿ ಯಾರೋ ಒಬ್ಬರು ಬಂದು ನಮಗೆ ಥ್ಯಾಂಕ್ಸ್ ಹೇಳ್ತಾರೆ, ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ನಮ್ಮ ಎಕ್ಸಿಸ್ಟೆನ್ಸ್ನ ಅವರುಗಳು ಯಾವಾಗ ಹೇಳ್ತಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಕಾಯ್ತಾ ಇರ್ತೀವಿ. ಸೊ ಟೋಟಲಿ ನಮ್ಮ ರೆಕಗ್ನಿಷನ್ಗೆ ಅವ್ರ ಮೇಲೆ ನಾವು ಅವಲಂಬಿತರಾಗೋ ಹಾಗೆ ಆಗೋಗಿರ್ತೀವಿ. ಸೊ ವಿ ಡಿಪೆಂಡ್ ಆನ್ ಅದರ್ಸ್ ಫಾರ್ ದಿಸ್. ಬಟ್ ಅದೇ ಭಕ್ತಿ ಅಥವಾ ಜ್ಞಾನ ಅನ್ನುವಂತಹದ್ದು ವಿಚ್ ಈಸ್ ವೆರಿ ವೆರಿ ಇಂಡಿಪೆಂಡೆಂಟ್, ವೆರಾಸ್ ಈಗೋ ಆರ್ ದಿ ಅಹಂಕಾರ ಈಸ್ ಡಿಪೆಂಡೆಂಟ್. ಬಟ್ ದಿಸ್ ಡಿವೋಷನ್ ಆರ್ ದಿ ನಾಲೆಡ್ಜ್, they are very much independent in nature. ಅದಕ್ಕೆ ಒಬ್ಬ ನಿಜವಾದ ಸಾಧಕ ಆರ್ ಎ ಡಿವೋಟಿ, ಅವನ ಮುಖ್ಯ ಪ್ರಶ್ನೆ ಏನು ಅಂತಂದರೆ, ಆ ಪ್ರಶ್ನೆ ಕೂಡ ಅವನು ತನ್ನಲ್ಲಿ ತಾನೇ ಮಾಡ್ಕೋತಾ ಇರ್ತಾನೆ, ಅವಲೋಕನವನ್ನು ಮಾಡ್ಕೋತಾನೆ, ಚಿಂತನೆಯನ್ನು ಮಾಡ್ತಾನೆ. ಅದು ಹೊರಗಡೆ ಎಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಹಿ ಪುಟ್ಸ್ ಕ್ವಶನ್, ಅವನು ತನಗೆ ಆ ಕ್ವಶನ್ಸ್ಗಳನ್ನ ಹಾಕೋತಾನೆ. ಯಾಕೆ ನಾನು ಇಷ್ಟೊಂದು ಕರ್ಮಗಳನ್ನು ಮಾಡ್ತಾ ಇದ್ದೀನಿ, ಇಷ್ಟೊಂದು ಕರ್ಮಗಳು ಬೇಕಿತ್ತಾ ಅಂತ ಹೇಳಿ ಅವನು ಪ್ರಶ್ನೆಯನ್ನು ಮಾಡ್ಕೋತಾನೆ ಮತ್ತು ಅದಕ್ಕೆ ಬಹಳ ಸಿನ್ಸಿಯರ್ ಆಗಿ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಅಂತಂದರೆ, ಈಶ್ವರಾರ್ಪಿತಂ ನೇಚ್ಛಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಬಹಳ ಅದ್ಭುತವಾದ ಉಪದೇಶ ಇದು. ಭಗವಾನ್ ರಮಣ ಮಹರ್ಷಿಗಳು ಈ ಕರ್ಮಾತಿಯರನ್ನ ಸಂಪೂರ್ಣವಾಗಿ ತೆರೆದಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಒಂದು ಕರ್ಮವನ್ನು ಮಾಡುವಾಗ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್, 2 ರೀತಿಯ ಜನಗಳನ್ನು ನಾವು ನೋಡಬಹುದು. ಒಂದು ವರ್ಗದ ಜನ
ಯಾಕೆ ಕರ್ಮವನ್ನು ಮಾಡ್ತಾರೆ ಅಂತಂದರೆ, ಕರ್ಮವನ್ನು ಮಾಡುವ ಮೂಲಕ ತಮಗೆ ಬೇಕಾದುದನ್ನು ತಾವು ಪಡ್ಕೋಬೇಕು. ಅವ್ರಿಗೆ ಯಾವುದೋ ಒಂದು ಲೋಕದಲ್ಲಿ ಒಂದು ವಸ್ತು ಬೇಕಿರುತ್ತೆ, ಜಗತ್ತಿನಲ್ಲಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ವಹಿಸಿ ಆ ವಸ್ತುವನ್ನು ತಮ್ಮದಾಗಿಸಿಕೋಬೇಕು ಅಂತ ಹೇಳಿ ಅದಕ್ಕಾಗಿ ಕೆಲವು ಕರ್ಮಗಳನ್ನು ಮಾಡ್ತಾರೆ. ಸೊ ಯಾಕೆ ಅವರಿಗೆ ಆ ವಸ್ತು ಬೇಕು ಅಂತಂದರೆ, ಅವರ ಪ್ರಕಾರ ಆ ವಸ್ತುವಿನಿಂದ ಅವರಿಗೆ ಆನಂದ ಅನ್ನುವಂತಹದ್ದು ಸಿಗುತ್ತೆ. ಸೊ ಅವರ ತಿಳುವಳಿಕೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ದಿ ಹ್ಯಾಪಿನೆಸ್ ಆರ್ ದಿ ಆನಂದ ಆರ್ ದಿ ಸುಖ ಈಸ್ ದೇರ್ ಇನ್ ದಟ್ ವಸ್ತು. ಸೊ ನಾನು ಕರ್ಮವನ್ನು ಮಾಡಿ ಆ ವಸ್ತುವನ್ನು ನನ್ನದಾಗಿಸಿಕೊಂಡ್ರೆ ಆ ವಸ್ತು ನನಗೆ ಸುಖವನ್ನು ಕೊಡುತ್ತೆ. ದಿಸ್ ಈಸ್ ದೇರ್ ಥಿಂಕಿಂಗ್, ದಿಸ್ ಈಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದರಿಂದ ಒಂದು ವರ್ಗದ ಜನ ಯಾವುದೋ ಒಂದು ಆಸೆಯನ್ನು ತಮ್ಮಲ್ಲಿ ಇಟ್ಕೊಂಡು ಅದಕ್ಕಾಗಿ ಕರ್ಮದಲ್ಲಿ ಭಾಗಿಯಾಗ್ತಾರೆ. ಸೊ ದೇ ಇನ್ವಾಲ್ವ್ ಇನ್ ಆ್ಯಕ್ಷನ್ಸ್, ದಟ್ ಈಸ್ ಕರ್ಮ. ಆ್ಯಂಡ್ ದೆರ್ ಈಸ್ ಮತ್ತೊಂದು ವರ್ಗದ ಜನ ಇರ್ತಾರೆ, ಆ್ಯಂಡ್ ದೇ ಆರ್ ಕಾಲ್ಡ್ ದಿ ಭಕ್ತಾಸ್ ಆರ್ ದಿ ಸಾಧಕಾಸ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಡಿವೋಟೀಸ್. ಸೊ ಡಿವೋಟೀಸ್ ಅಂತ ಹೇಳಿದಾಗ ಅವರಲ್ಲಿ ಒಂದು ಸಿನ್ಸಿಯಾರಿಟಿಯನ್ನು ನಾವು ಗುರುತಿಸಬಹುದು. ಅವರು ದೇ ಜಸ್ಟ್ ಡೂ ದಿ ವರ್ಕ್ ಫಾರ್ ದಿ ಸೇವಾ ಆಫ್ ದಿ ಲಾರ್ಡ್. ಇದು ಭಗವಂತನಿಗೆ ಮಾಡ್ತಾ ಇರುವಂತಹ ಸೇವೆ ಅನ್ನುವ ಭಾವದಲ್ಲಿ ಕೆಲವು ಕರ್ಮಗಳನ್ನು ಮಾಡ್ತಾರೆ. ಸೊ ಭಗವಂತನಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರೋ ಒಬ್ಬರಿಗೆ ಒಂದು ಸಣ್ಣ ಉಪಕಾರವನ್ನು ಮಾಡ್ತಾರೆ. ಸೊ ಅವರ ಪ್ರಕಾರ ದಟ್ ಉಪಕಾರ ಈಸ್ ಎ ಸೇವಾ ಟು ದಿ ಲಾರ್ಡ್, ದಟ್ ಲಾರ್ಡ್ ರಿಸೈಡ್ಸ್ ಇನ್ ಹಿಮ್. ಸೊ ಬೈ ಡೂಯಿಂಗ್ ಸಮ್ ವರ್ಕ್ ಫಾರ್ ಹಿಮ್, ದಟ್ ಸೇವಾ ರೀಚಸ್ ದಿ ಲಾರ್ಡ್. ದಿಸ್ ಈಸ್ ದೇರ್ ಥಿಂಕಿಂಗ್. ಸೊ ಈ ರೀತಿಯ ಒಂದು ವರ್ಗದ ಜನ ಇರ್ತಾರೆ. ಸೊ ಆಲ್ವೇಸ್ ಅವರೇನು ಅಂತಂದರೆ, ತಾವು ಮಾಡುವಂತಹ ಆ ಎಲ್ಲ ಕೆಲಸಗಳನ್ನು ಆ್ಯಸ್ ಎ ಡ್ಯೂಟಿ, ಅಂದರೆ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ಕರ್ತವ್ಯ. ವೆನ್ ಸಮಥಿಂಗ್ ಈಸ್ ರೆಕಗ್ನೈಸ್ಡ್ ಆ್ಯಸ್ ಕರ್ತವ್ಯ, ದಟ್ ನೀಡ್ ಟು ಬಿ ಡನ್, ಅದನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆರ್ ದಿ ಕರ್ತವ್ಯ ಅಂತ ಹೇಳಿದಾಗ ದಟ್ ಕಮ್ಸ್ ಅಂಡರ್ ದಿ ಧರ್ಮ. ಧರ್ಮದ ಆಶ್ರಯದಲ್ಲಿ ಬಂದಿರುತ್ತೆ ಈ ಒಂದು ಕರ್ತವ್ಯ ಅನ್ನುವಂಥದ್ದು. ಸೊ ಕರ್ತವ್ಯ ಅನ್ನುವಂತಹದ್ದು ಕೂಡ ಒಂದರ್ಥದಲ್ಲಿ ಧರ್ಮವಾಗಿ ಅವರಿಗೆ ಕಂಡುಬರುತ್ತೆ. ಸೊ ಇದು ನನ್ನ ಧರ್ಮ, ಇದು ನನ್ನ ಕರ್ತವ್ಯ, ಇಟ್ ಈಸ್ ಮೈ ಡ್ಯೂಟಿ that I have to perform this action. By performing this action, I am doing this as a seva to the Lord. So ಧರ್ಮ ಆರ್ ದಿ ಕರ್ತವ್ಯ ಅನ್ನುವಂತಹ ಕರ್ಮವನ್ನು ಮಾಡಿದಾಗ there is no expectation. Why there is no expectation? Because that particular ಕರ್ಮ ಮಾಡಲೇಬೇಕಾಗಿರುತ್ತೆ. ಯಾಕೆ ಮಾಡಬೇಕಾಗಿರುತ್ತೆ ಅಂತಂದರೆ, ಇಟ್ ಈಸ್ ದಿ ವೆರಿ ಧರ್ಮ, ಇಟ್ ಈಸ್ ದ ವೆರಿ ಕರ್ತವ್ಯ ಆಫ್ ದಟ್ ಪರ್ಟಿಕ್ಯುಲರ್ ಭಕ್ತ, ಡಿವೋಟಿ. ಅವನು ಅದನ್ನು ಮಾಡಲೇಬೇಕಾಗಿರುತ್ತೆ. ಸೊ ಅದರಿಂದ ದೆರ್ ಈಸ್ ನೋ ಎಕ್ಸ್ಪೆಕ್ಟೇಷನ್. ಅಲ್ಲಿ ಅವ್ರಿಗೇನು ತೃಪ್ತಿ ಸಿಗುತ್ತೆ ಅಂತಂದರೆ, ಭಗವಂತ ಕೊಟ್ಟಿರುವಂತಹ ಈ ಆಪರ್ಚುನಿಟಿನಲ್ಲಿ ನಾನು ಈ ಒಂದು ಕರ್ತವ್ಯವನ್ನು ನಿರ್ವಹಿಸಿದೆ. ಸೊ ಭಗವಂತನಿಗಾಗಿ ನಾನು ಇದನ್ನು ಮಾಡಿದೆ. ಸೊ by performing this type of karmas, they do not want anything out of it. ಈ ಕರ್ಮಗಳಿಂದ ಸಿಗುವಂತಹ ಯಾವುದೇ ಫಲವನ್ನು ಅವರು ನಿರೀಕ್ಷೆ ಮಾಡೋದಿಲ್ಲ. ಹಾಗಾದರೆ ಅವ್ರಿಗೆ ಏನು ಸಿಗುತ್ತೆ? By doing this as the seva of the Lord, what do they get? The mind becomes very pure. ಅವರ ಮನಸ್ಸು ಅನ್ನುವಂತಹದ್ದು ಬಹಳ ಪ್ಯೂರ್ ಆಗುತ್ತೆ. ಅದನ್ನು ಇಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಚಿತ್ತಶೋಧಕಂ. ಸೊ ಈಶ್ವರ ಅರ್ಪಿತಂ, ಮಾಡ್ತಾ ಇರುವಂತಹ ಕೆಲಸ ಭಗವಂತನಿಗೆ ಅರ್ಪಿತ. ಅದು ಆದ್ದರಿಂದ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ.
ದಿ ವೆರಿ ಕರ್ತವ್ಯ. ಇಟ್ ಈಸ್ ಮೈ ಧರ್ಮ ಟು ಡೂ ದಿಸ್. ಸೊ ಇದನ್ನು ನಾನು ಭಗವಂತನಿಗೆ ಆಫರ್ ಮಾಡ್ತಾ ಇದ್ದೀನಿ, ಈಶ್ವರಾರ್ಪಿತಂ. ಸೊ ಬೈ ಡೂಯಿಂಗ್ ದಿಸ್, ಭಗವಂತನ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಅದರಿಂದ ಏನು ಫಲ ಬೇಕಿಲ್ಲ. ಬಟ್ ನನಗೇ ಗೊತ್ತಿಲ್ಲದಂತೆ ಮನಸ್ಸು ಬಹಳ ನಿರ್ಮಲವಾಗ್ತಾ ಬರುತ್ತೆ. ಮೈಂಡ್ ಈಸ್ ಬಿಕಮಿಂಗ್ ವೆರಿ ಪ್ಯೂರ್ ಆ್ಯಂಡ್ ಮುಕ್ತಿ ಸಾಧಕಂ. ಪ್ಯೂರ್ ಮೈಂಡ್ ಅಂತಂದರೆ ದ ಪ್ಯೂರ್ ಮೈಂಡ್ ಅಲೋನ್ ಈಸ್ ಕ್ವಾಲಿಫೈಡ್ ಫಾರ್ ಮುಕ್ತಿ. So the purpose of karma is to prepare a beautiful mind. A pure mind is to be prepared ಅಂತಂದರೆ you have to involve in the karmas. ಸೊ ಇದು ಡಿವೋಟಿಗಳು ತಿಳ್ಕೊಂಡಿರುವಂತಹ ಒಂದು ಕರ್ಮದ ರಹಸ್ಯ. ಆದ್ದರಿಂದ ಒಬ್ಬ ಸಾಧಕ ಆರ್ ಎ ಡಿವೋಟಿ ಅವನು ಯಾವಾಗೆಲ್ಲ ಈ ಕರ್ಮವನ್ನು ಮಾಡ್ತಾನೆ ಆಗ ಅವನ ಯೋಚನೆ ಹೇಗಿರುತ್ತೆ ಅಂತಂದರೆ ಇದು ಭಗವಂತನಿಗೆ ಸೇರಿರುವಂತಹದ್ದು, ಭಗವಂತನಿಗಾಗಿ ಮಾಡಿರುವಂತಹದ್ದು. ಸೊ ಬಹುಶಃ ಭಗವಂತನಿಗೆ ಇದು ಇಷ್ಟ ಆಗಿರಬಹುದು, ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಈ ರೀತಿ ಬಹಳ ವಿನಯದಿಂದ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾನೆ. ಅದರಿಂದ ಅವನು ಯಾವಾಗಲೂ ಪ್ರಶ್ನೆಯನ್ನು ಮಾಡ್ಕೋತಾ ಇರ್ತಾನೆ, ನಾನು ಮಾಡಿರುವಂತಹ ಕೆಲಸ ಭಗವಂತನಿಗೆ ಇಷ್ಟ ಆಯಿತಾ? ಈ ರೀತಿ ಹಿ ಕ್ವಶನ್ಸ್ ಹಿಮ್ಸೆಲ್ಫ್. ಸೊ ಅದರಿಂದ ಕರ್ಮ ಥಿಯರಿನಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಕರ್ಮವನ್ನು ಮತ್ತು ಆ ಕರ್ಮದ ಮೂಲಕ ನಮಗೆ ಬೇಕಾದದ್ದನ್ನು ನಾವು ಪಡ್ಕೋತೀವಿ. ಹೀಗೆ ಮಾಡಿದಾಗ ನಮಗೆ ನಮ್ಮ ಉದ್ದೇಶ ಈಡೇರಿದೆ ಅಂತ ಅನಿಸುತ್ತೆ. ಕರ್ಮ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಒಂದು ಕರ್ಮವನ್ನು ಮಾಡಿದಾಗ ಮತ್ತು ಆ ಕರ್ಮವನ್ನು ಮಾಡುವ ಮುಖ್ಯ ಉದ್ದೇಶ ಅಂತಂದರೆ, ಬೈ ಪರ್ಫಾರ್ಮಿಂಗ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಷನ್ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್ ಐ ವಾಂಟೆಡ್. ನನಗೇನು ಬೇಕಿತ್ತು ಅದು ನನಗೆ ಸಿಗ್ತಾ ಇದೆ. ಬಟ್ ಇಂತಹದ್ದು ನನಗೆ ಸಿಗಲಿ ಅಂತ ಹೇಳಿ ನಾನು ಆ ಕರ್ಮವನ್ನು ಮಾಡೋದರಿಂದ ಮತ್ತೊಬ್ಬರಿಗೆ ಅದು ತೊಂದರೆ ಆಗದೇ ಇರೋವಂತಹ ಜಾಗ್ರತೆಯನ್ನು ನಾನು ವಹಿಸಿದ್ದೀನಿ. ನಾನು ಈ ಕರ್ಮವನ್ನು ಮಾಡಿ ನನಗೆ ಬೇಕಾಗಿರೋದನ್ನು ಪಡ್ಕೋತಾ ಇದ್ದೀನಿ. ಬಟ್ ಈ ಕರ್ಮವನ್ನು ಮಾಡಿದಾಗ ಇಲ್ಲಿ ಬೇರೆ ಯಾರಿಗೂ ಹಾನಿ ಆಗಿಲ್ಲ, ಅದನ್ನು ನಾನು ಹ್ಯಾವ್ ಟೇಕನ್ ಕೇರ್. ಈ ರೀತಿ ನಾವು ಹೇಳ್ತೀವಿ. ಸೊ ನಾನು ಮಾಡಿದ ಕರ್ಮದಿಂದ ಯಾರಿಗೂ ತೊಂದರೆ ಇಲ್ಲ, ನನಗೆ ಏನು ಬೇಕು ಅದಕ್ಕೋಸ್ಕರ ಕರ್ಮವನ್ನು ಮಾಡಿದೆ. ಸೊ ಹೀಗೆ ಹೇಳಿದಾಗ ಈ ಒಂದು ಕರ್ಮ ಒಳ್ಳೆಯದಾ? ಸೊ ಅಕಾರ್ಡಿಂಗ್ ಟು ಲೌಕಿಕ ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್, ಮೇ ಬಿ ಇಟ್ಸ್ ಎ ಗುಡ್ ಕರ್ಮ. ಬಟ್ ವೇದಾಂತ ಅಥವಾ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ, ಅಲ್ಲಿ ಯಾವುದೋ ಒಂದು ಉದ್ದೇಶದಿಂದ ನನಗೆ ಇಂತಹದ್ದು ಸಿಗತ್ತೆ ಅಂತ ಹೇಳಿ ಕರ್ಮವನ್ನು ಮಾಡಿ ಅದರಿಂದ ಕೆಲವುಗಳನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ಮತ್ತು ಮಾಡಿದ ಕರ್ಮದಿಂದ ಯಾರಿಗೂ ಹಾನಿ ಆಗಲಿಲ್ಲ ಅನ್ನುವಂತಹದ್ದನ್ನು ಕೂಡ ನಾವು ಖಾತ್ರಿ ಮಾಡ್ಕೋತೀವಿ. ಇಷ್ಟೆಲ್ಲ ಎಚ್ಚರಿಕೆ ವಹಿಸಿ ಅಂತಹ ಕರ್ಮವನ್ನು ಮಾಡುವ ಮೂಲಕ ನನಗೆ ಬೇಕಾದದ್ದನ್ನು ನಾನು ಪಡ್ಕೊಂಡೆ, ಆದ್ದರಿಂದ ಇದು ಒಂದು ಉತ್ತಮವಾದ ಕರ್ಮ ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗು ಲೌಕಿಕದಲ್ಲಿ ಇಟ್ ಈಸ್ ಓಕೆ. ಬಟ್ ಪಾರಮಾರ್ಥಿಕ ಆಧ್ಯಾತ್ಮದ ದೃಷ್ಟಿಯಿಂದ ಹೇಳಿದ್ರೆ, ಇಲ್ಲಿ ದಟ್ ಪರ್ಟಿಕ್ಯುಲರ್ ಸಾಧಕ ಆರ್ ಎ ಡಿವೋಟಿ ಆರ್ ದ ಪರ್ಸನ್ ಹೂ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಕರ್ಮ, ಅವನೇನು ಮಾಡ್ಕೋತಾನೆ, ತನಗೆ ಯಾವುದೋ ಒಂದು ಬೇಕು ಅನ್ನುವಂತಹ ನಿರೀಕ್ಷೆಯಿಂದ ಅವನು ಕರ್ಮವನ್ನು ಮಾಡಿದ್ರಿಂದ ಹಿ ಈಸ್ ಲೂಸಿಂಗ್ ಎನ್ ಆಪರ್ಚುನಿಟಿ. ಭಗವಂತನ ಒಂದು ಅನುಗ್ರಹ ದೃಷ್ಟಿಯನ್ನು ಅವನು ಹಿ ಈಸ್ ಗೋಯಿಂಗ್ ಟು ಲೂಸ್. ನಾವು ಮಾಡಿದ ಕರ್ಮದಲ್ಲಿ ಒಂದು ಪಕ್ಷ ಬೇರೆ ಯಾರಿಗೂ ತೊಂದರೆ ಆಗದೆ ನಮ್ಮ ಆಸೆ ಕೈಗೂಡ್ತು ಅಂತ ಹೇಳಿದ್ರು ಕೂಡ ನಮ್ಮ ಮನಸ್ಸು ಶುದ್ಧವಾಗುವಂತಹ ಒಂದು ಅವಕಾಶವನ್ನು ನಾವು ಕಳ್ಕೊಂಡ್ವಿ. ದಿಸ್ ಈಸ್ ಅಕಾರ್ಡಿಂಗ್ ಟು ದಿ ಸ್ಪಿರಿಚುಯಾಲಿಟಿ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕರ್ಮವನ್ನು ಮಾಡುವಂತಹ ಒಂದು ಅವಕಾಶ ನಿನ್ನೆದುರಿಗೆ ಬಂದು ನಿಂತಾಗ ಆ ಮೂಲಕ ನಾನು ಏನನ್ನೋ ಗಳಿಸ್ಕೋತಾ ಇದ್ದೀನಿ ಅಂತಂದರೆ ದಟ್ ಈಸ್ ಲೌಕಿಕ. ಬಟ್ ಅಗೈನ್ ವೆನ್ ದಟ್ ಆಪರ್ಚುನಿಟಿ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಯು, you should think that it is an opportunity given to me by the Lord.
ಸೊ ಆಸ್ ಎ ಸೇವಾ ಲೆಟ್ ಮೀ ಡೂ ಇಟ್. ಸೊ ಐ ಡು ನಾಟ್ ವಾಂಟ್ ಎನಿಥಿಂಗ್ ಔಟ್ ಆಫ್ ಇಟ್. ಈ ಒಂದು ಥಿಂಕಿಂಗಲ್ಲಿ ಕೆಲಸವನ್ನು ಮಾಡಿ ಮುಗಿಸಿದಾಗ, ಕರ್ಮವನ್ನು ಮಾಡಿ ಮುಗಿಸಿದಾಗ ದ ಮೈಂಡ್ ಬಿಕಮ್ಸ್ ವೆರಿ ಪ್ಯೂರ್. ಯಾಕೆ ಅಂತಂದರೆ ಅಲ್ಲಿ ನಿರೀಕ್ಷಣೆ ಇಲ್ಲ, ನನಗೆ ಇಂತಹದ್ದು ಬೇಕು ಅನ್ನುವಂತಹ ಒಂದು ಡಿಸೈರ್ ಇಲ್ಲ. ವೆನ್ ದೆರ್ ಈಸ್ ನೋ ಡಿಸೈರ್, there is no disturbance in the mind. When there is no disturbance in the mind is very calm, very quiet, very shuddha, very pure. So ಹೀಗೆ ಸಿಕ್ಕ ಅವಕಾಶವನ್ನು ನನಗಾಗಿ ಉಪಯೋಗಿಸ್ಕೊಂಡೆ, ಆದರೆ ಬೇರೆ ಯಾರಿಗೂ ಅದರಿಂದ ತೊಂದರೆ ಆಗಲಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅವನು ಭಗವಂತನ ಅನುಗ್ರಹವನ್ನು ಕಳ್ಕೊಂಡ ಹಾಗೆ ಆಗತ್ತೆ. ಸೊ ದಿಸ್ ಈಸ್ ದಿ ಟ್ರೂತ್ ಅಬೌಟ್ ದಿ ಕರ್ಮ ಥಿಯರಿ. ಒಮ್ಮೆ ಮಧುಸೂದನ ಸರಸ್ವತಿ ಅಂತ ಹೇಳಿ ಒಬ್ಬ ಮಹಾನ್ ಸಾಧಕ, ಎ ಸೈಂಟ್, ಅವರ ಬದುಕಿನ ಒಂದಲ್ಲಿ ಒಂದು ಕತೆ ಬರುತ್ತೆ. ಒಮ್ಮೆ ಅವರು ತಮ್ಮ ಆಶ್ರಮದಲ್ಲಿ ಆರಾಮವಾಗಿ ಒಂದು ಕಡೆ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಅನಿರೀಕ್ಷಿತವಾಗಿ ಒಬ್ಬ ಅವಧೂತ ಬರ್ತಾನೆ. ಆ ಅವಧೂತ ಬಂದಾಗ ಅವನನ್ನು ಎದ್ದು ಸ್ವಾಗತಿಸುವುದಕ್ಕಾಗಿ ಸ್ವತಃ ಮಧುಸೂದನ ಸರಸ್ವತಿಯವರು ತಾವು ಕುಳಿತಿದ್ದ ಪೀಠದಿಂದ ಎದ್ದು ಬಂದು ಆ ಅವಧೂತನನ್ನು ಸ್ವಾಗತ ಮಾಡ್ತಾರೆ. ಬನ್ನಿ ಒಳಗೆ, ಆಶ್ರಮಕ್ಕೆ ಬನ್ನಿ ಅಂತ ಹೇಳಿ ಅವನನ್ನು ಉಪಚರಿಸಿ ಅವನಿಗೆ ಏನೆಲ್ಲ ರೀತಿಯಲ್ಲಿ ಸ್ವಾಗತವನ್ನು ಮಾಡಬೇಕು ಆ ರೀತಿ ಸ್ವಾಗತವನ್ನು ಮಾಡಿ ಅವನನ್ನು ಆಧರಿಸ್ತಾರೆ. ಆಗ ಒಳಬಂದಂತಹ ಅವಧೂತ ಒಂದು ಕ್ಷಣದಲ್ಲಿ ನೇರವಾಗಿ ಬಂದು ಮಧುಸೂದನ ಸರಸ್ವತಿಯವರು ಕುಳಿತುಕೊಳ್ಳುತ್ತಿದ್ದಂತಹ ಆಸನದಲ್ಲಿ ಅವರು ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆಗ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ದೊಡ್ಡ ಮಹಾನ್ ಸಾಧಕ ಅವರು ಕೂತ್ಕೋತಾ ಇದ್ದಂತಹ ಸ್ಥಳದಲ್ಲಿ ಯಾರೋ ಒಬ್ಬ ಸಂಚಾರಿ ನೋಡೋದಕ್ಕೆ ಅವಧೂತರಂತೆ ಬಂದಿದ್ದಾನೆ, ಅವನು ಬಂದು ಕೂತ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಬರುತ್ತೆ. ಜನರಲಿ ಅವಧೂತ ಅಂತ ಹೇಳಿದಾಗ ಹಿ ಈಸ್ ಎ ಸಂಚಾರಿ ಸನ್ಯಾಸಿ, ಮತ್ತು ಅವಧೂತ ಅಂತ ಹೇಳಿದಾಗ ಅವಧೂತನಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ, ಅವನಿಗೆ ಯಾವ ಆಶ್ರಮ ಧರ್ಮಗಳು ಇಲ್ಲ. ಹಿ ಈಸ್ ವೆರಿ 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 ಇಂಡಿಪೆಂಡೆಂಟ್ ಇನ್ ನೇಚರ್. ಅವನಿಗೆ ಬಂಧನವೇ ಇಲ್ಲ. ಹಿ ಕ್ಯಾನ್ ಡೂ ಎನಿಥಿಂಗ್. ಸೊ ಇದು ಒಬ್ಬ ಅವಧೂತನ ಲಕ್ಷಣ. ಸೊ ತನ್ನ ಸ್ವಂತದ್ದು ಅಂತ ಕೂಡ ಅವನಿಗೆ ಯಾವುದೂ ಇಲ್ಲ, ಸ್ವಂತಕ್ಕೆ ಬೇಕು ಅನ್ನುವಂತಹ ಆಸೆ ಕೂಡ ಇಲ್ಲ. ಹೀಗೆ ಅಲ್ಲಿಗೆ ಬಂದು ಅವರ ಆಸನದಲ್ಲಿ ಕುಳಿತು ಅವರ ಜೊತೆ ಮಾತನಾಡ್ತಾ ಇರ್ತಾನೆ. ಆಗ ಅವಧೂತರು ಮಧುಸೂದನ ಸರಸ್ವತಿಯವರನ್ನ ಒಂದೆರಡು ಪ್ರಶ್ನೆಯನ್ನು ಮಾಡ್ತಾರೆ. ಅವಧೂತರು ಕೇಳ್ತಾರೆ ಮಧುಸೂದನ ಸರಸ್ವತಿಯವರನ್ನ, ನೀವು ಅನೇಕ ಕೃತಿಗಳನ್ನು ರಚಿಸ್ತೀರ, ಆ ಎಲ್ಲ ಸಂದರ್ಭಗಳಲ್ಲಿ ನಿಮಗೆ ಸಂತೋಷ ಉಂಟಾಗುತ್ತಾ? ನಿಮ್ಮ ಹೃದಯ ಆನಂದವನ್ನು ಅನುಭವಿಸುತ್ತಾ? ನಿಮಗೆ ಅದು ತೃಪ್ತಿಯನ್ನು ಕೊಟ್ಟಿದೆಯಾ? ಹೀಗೆ ಪ್ರಶ್ನೆ ಮಾಡ್ತಾರೆ. ಆಗ ಮಧುಸೂದನ ಸರಸ್ವತಿಯವರು ಹೇಳ್ತಾರೆ, ಎಸ್, ನಾನು ಯಾವುದೇ ಒಂದು ಕೃತಿಯನ್ನು ರಚಿಸಿದ ನಂತರದಲ್ಲಿ ನನಗೆ ಅದು ಬಹಳ ಸಂತೋಷವನ್ನು ಕೊಡುತ್ತೆ, ನನಗೆ ಬಹಳ ಆನಂದ ಸಿಗುತ್ತೆ, ಮತ್ತು ನನ್ನ ಹೃದಯ ಕೂಡ ಆ ಒಂದು ತೃಪ್ತಿಯನ್ನು ಅನುಭವಿಸುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಆಗ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ ಅವಧೂತರು, ನೀವು ಬಹಳ ದೊಡ್ಡ ಪಂಡಿತ, ಎಸ್ಪೆಷಲಿ ಯು ಆರ್ ವೆಲ್ ವರ್ಸ್ಡ್ ಇನ್ ಅದ್ವೈತ, ಅದ್ವೈತ ವೇದಾಂತದಲ್ಲಿ ನೀವು ಬಹಳ ದೊಡ್ಡ ಪಂಡಿತ, ನಿಮಗೆ ತುಂಬ ಜ್ಞಾನ ಇದೆ. ಸೊ ನೀವು ಅನೇಕರನ್ನ ವಾದದಲ್ಲಿ ಸೋಲ್ಸಿರ್ತೀರ ಮತ್ತು ನೀವು ಗೆದ್ದಿರ್ತೀರ.
ವಾದದಲ್ಲಿ ಅನೇಕರನ್ನ ಸೋಲಿಸಿದ್ರಿಂದ ನೀವು ಗೆದ್ದಿರ್ತೀರ, ನೋ ಡೌಟ್ ಅಬೌಟ್ ಇಟ್. ಇಂತಹ ಗೆಲುವುಗಳು ನಿಮಗೆ ಉಂಟಾದಾಗ ಆಗ ಕೂಡ ನಿಮಗೆ ಆನಂದ ಉಂಟಾಗುತ್ತಾ, ನಿಮಗೆ ತೃಪ್ತಿ ಸಿಗುತ್ತಾ, ನಿಮ್ಮ ಹೃದಯ ಆನಂದವನ್ನು ಅನುಭವಿಸುತ್ತಾ? ಈ ಪ್ರಶ್ನೆಯನ್ನು ಮಾಡಿದಾಗ ಮಧುಸೂದನ ಸರಸ್ವತಿ ಅವರು ಹೇಳ್ತಾರೆ, ಎಸ್, ನಾನು ಅನೇಕ ಪಂಡಿತರನ್ನು ನಾನು ಈಗಾಗಲೇ ವಾದದಲ್ಲಿ ಸೋಲಿಸಿ ನಾನು ಗೆಲುವನ್ನು ಪಡೆದಿದ್ದೀನಿ. ಪ್ರತಿ ಬಾರಿ ನನಗೆ ಅದು ಬಹಳ ದೊಡ್ಡ ಹೆಮ್ಮೆಯನ್ನು ತಂದುಕೊಡುತ್ತೆ. ಐ ಫೀಲ್ ವೆರಿ ಹ್ಯಾಪಿ. ಒಂದು ಕರ್ಮದ ನಂತರ ಆ ಕರ್ಮದಿಂದ ಬರುವಂತಹ ಫಲವನ್ನು ಅನುಭವಿಸುವುದು ಅಂತಂದರೆ ಇಟ್ಸ್ ಎ ಬಾಂಡೇಜ್. ವೆನ್ ಯು ಎಂಜಾಯ್ ದಿ ಫ್ರೂಟ್ಸ್ ಆಫ್ ದಿ ಕರ್ಮ, ಇಟ್ಸ್ ನಥಿಂಗ್ ಬಟ್ ದಿ ಬಾಂಡೇಜ್. ಅದು ಬಂಧನಕ್ಕಿಂತ ಬೇರೆ ಅಲ್ಲ. ಇಟ್ ಈಸ್ ಕಾಲ್ಡ್ ದಿ ಕರ್ಮ ಬಂಧನ. ಹೀಗೆ ದಿ ಥಿಯರಿ ಆಫ್ ಕರ್ಮ ಅಂತಂದಾಗ ಅಲ್ಲಿ ಅನೇಕ ಬಹಳ ಸೂಕ್ಷ್ಮವಾದ ವಿಚಾರಗಳಿರುತ್ತೆ. ಬಹಳ ಸೂಕ್ಷ್ಮವಾಗಿ ಅದು ಮನುಷ್ಯನನ್ನ ಕರ್ಮಬಂಧನಕ್ಕೆ ಒಳಪಡಿಸಿ ಕಟ್ಟಿ ಹಾಕುತ್ತೆ. ಮೇ ಬಿ ಇಟ್ ಈಸ್ ವೆರಿ ಗುಡ್, ಒಳ್ಳೊಳ್ಳೆಯ ಕರ್ಮಗಳನ್ನೇ ಮಾಡಿರ್ತಾರೆ, ಬಟ್ ಸ್ಟಿಲ್ ವೆನ್ ಇಟ್ ಈಸ್ ಎಂಜಾಯ್ಡ್, ವೆನ್ ಯು ಹ್ಯಾವ್ accepted the fruit of that particular karma, or when you experience the phala of that particular karma, they are nothing but the bondage. So all this is nothing but play of ahankara. Nothing but ahankara, play of ahankara. ಈ ಕರ್ಮವನ್ನು ನಾನು ಮಾಡಿದೆ, ನನಗೆ ಇಂತಹ ಫಲ ಸಿಕ್ತು, ಐ ಫೀಲ್ ಹ್ಯಾಪಿ. So this is the play of ಅಹಂಕಾರ. ಸೊ ಯಾವಾಗ ಕೆಲವುಗಳನ್ನು ನಾನು ಮಾಡಿದೆ ಅಂತ ನಾನು ತಿಳಿತೀನಿ, ದೆನ್ ನೋ ಡೌಟ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ದಿ ಫ್ರೂಟ್ಸ್ ಆಫ್ ದ ಕರ್ಮ, ಆ್ಯಂಡ್ ವಿ ಅಟ್ಯಾಚ್ ಟು ಸಚ್ ಫ್ರೂಟ್ಸ್ ಆಫ್ ದಿ ಕರ್ಮ. ಬಿಕಾಸ್ ಆಫ್ ದಿಸ್ ಕರ್ಮ ಬಂಧನಕ್ಕೆ ನಾವು ಸದಾ ಕಾಲ ಸಿಕ್ಕಾಕೊಂಡಿರ್ತೀವಿ. ನಮ್ಮೆಲ್ಲ ಕರ್ಮಗಳು ಕೂಡ ಉತ್ತಮವಾದುದೇ ಅಂತ ಅನಿಸಿದ್ರು ಕೂಡ, ಸಿನ್ಸ್ ವಿ ಆರ್ ಎಂಜಾಯಿಂಗ್ ದಿ ಫ್ರೂಟ್ಸ್ ಆಫ್ ದಟ್ ಕರ್ಮ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದಿ ಕರ್ಮ ಬಂಧನ, ವಿ ಆರ್ ಬೌಂಡ್. ಸೊ ಈ ವಿಚಾರದಲ್ಲಿ ಗುರುದೇವ್ ಶ್ರೀ ಚಿನ್ಮಯಾನಂದ ಸರಸ್ವತಿಯವರು ಹೇಳ್ತಾ ಇದ್ರು, ಸಿ, ಒಂದು ಒಳ್ಳೆಯ ಆಪರ್ಚುನಿಟಿನಲ್ಲಿ ಒಂದು ಬಂಗಾರದ ಉಂಗುರವನ್ನು ತೊಡುವಂತಹ ಒಂದು ಅವಕಾಶ ಸಿಗುತ್ತೆ. ಸೊ ಆ ಅವಕಾಶದಲ್ಲಿ ಚಿನ್ನದ ಉಂಗುರವನ್ನು ನಾವು ಧರಿಸ್ತೀವಿ. ಯಾವಾಗ ನಾವು ಚಿನ್ನದ ಉಂಗುರವನ್ನು ನಮ್ಮ ಕೈ ಬೆರಳಿಗೆ ನಾವು ಧರಿಸ್ತೀವಿ, ಆಗ ಅವರ್ ಅಟೆನ್ಷನ್ ಇಟ್ ಗೋಸ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಆರ್ನಮೆಂಟ್. ಚಿನ್ನದ ಉಂಗುರವನ್ನು ನಾನು ಧರಿಸಿದ್ದೀನಿ ಅನ್ನುವಂತಹ ಕಡೆ ನಮ್ಮ ಅಟೆನ್ಷನ್ ಇಟ್ ಗೋಸ್ ದೇರ್. ಆದರೆ ವಿ ನೆವರ್ ಥಿಂಕ್ ಆಫ್ ದಿ ಗಾಡ್ ಹೂ ಗೇವ್ ಅಸ್ ದಟ್ ಫಿಂಗರ್ ಟು ವೇರ್ ದ ರಿಂಗ್. ಭಗವಂತ ಅಂತಹ ಚಿನ್ನದ ಒಂದು ಉಂಗುರವನ್ನು ಧರಿಸುವುದಕ್ಕಾಗಿ ಅಂತ ಹೇಳಿ ಒಂದು ಬೆರಳನ್ನು ನನಗೆ ಕೊಟ್ಟಿದ್ದಾನಲ್ಲ ಅಂತ ಹೇಳಿ ಭಗವಂತನನ್ನು ನಾವು ನೆನೆಯೋದಿಲ್ಲ. ನಮ್ಮ ಸ್ಮರಣೆ, ನಮ್ಮ ಥಿಂಕಿಂಗು, ನಮ್ಮ ಗಮನ ನೇರವಾಗಿ ನಾವು ಧರಿಸಿದಂತಹ ಆಭರಣದ ಕಡೆಗೆ ಹೋಗುತ್ತೆ. ಸೊ ಒಬ್ಬ ಡಿವೋಟಿ ತಾನು ಏನೇ ಮಾಡಿದ್ರೂ ಕೂಡ ಆ ಎಲ್ಲ ಸಮಯದಲ್ಲಿ ಅವಕಾಶವನ್ನು ಕೊಟ್ಟಂತಹ ಭಗವಂತನನ್ನು ನೆನೀತಾನೆ. ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ವಿ ದಿ ಆರ್ಡಿನರಿ ಪೀಪಲ್ ಹೂ ಡಸ್ ಕರ್ಮಾಸ್ and a sadhaka who does the karma. For a sadhaka or a devotee, there is no expectation in his performance of a karma, but there is always an expectation. Always we experience the fruits of the karma. That is the difference between we the ordinary people and
ಎ ಡಿವೋಟಿ. ಸೊ ಒಬ್ಬ ನಿಜವಾದ ಡಿವೋಟಿ ಅಂತಂದರೆ ತಾನು ಮಾಡುವಂತಹ ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿದಾಗ ಇಂತಹ ಕರ್ಮವನ್ನು ಮಾಡುವುದಕ್ಕಾಗಿ ಭಗವಂತ ನನಗೆ ಅವಕಾಶವನ್ನು ಕೊಟ್ಟ ಅಂತ ಹೇಳಿ ಹಿ ರೆಸ್ಪೆಕ್ಟ್ಸ್ ದಿ ಲಾರ್ಡ್. ಆ ಒಂದು ಕ್ರೆಡಿಟ್ನ ಭಗವಂತನಿಗೆ ಕೊಡ್ತಾನೆ. ಇಟ್ ಈಸ್ ಯು ಹೂ ಗೇವ್ ದ ಆಪರ್ಚುನಿಟಿ. ಅದನ್ನೇ ಇಲ್ಲಿ ಯತ್ ಅನಲಸ್ಕಂದ ವಪುಷಃ ಏವ ತವ ಐಶ್ವರ್ಯಂ ಪರಿಚ್ಛೇತುಂ ಯತ್ನಾತ್ ಉಪರಿ ವಿರಂಚಿಹಿ ಅದಹ ಹರಿಹಿ ಯಾ ತವ ಅನಲಂ. ಸೊ ದಿಸ್ ಪರ್ಟಿಕ್ಯುಲರ್ ಕಾಲಮ್ ಆಫ್ ದಿ ಫೈರ್, that the bright and the brilliant huge pillar which appeared before Brahma and Vishnu. ಆಗ ಅವರಿಬ್ಬರೂ ಕೂಡ ಬೇರೆ ಬೇರೆ ಡೈರೆಕ್ಷನ್ಸ್ಗಳಲ್ಲಿ ಅದರ ತುದಿಯನ್ನು ಗುರುತಿಸಬೇಕು. ಸೊ ಈ ಒಂದು ಪಿಲ್ಲರ್ನ ತುದಿಗಳನ್ನು ಗುರುತಿಸಿದ್ರೆ ಮತ್ತೆ ನಾನು ಹೆಚ್ಚು ಅನ್ನುವಂತಹ ಗೌರವ ನನಗೆ ಸಿಗತ್ತೆ ಎನ್ನುವಂತಹ ಯೋಚನೆಯಲ್ಲಿ ಅವರ ಗಮನ ಆ ಕಡೆ ಹೋಗುತ್ತೆ. ಆದರೆ ಅವರು ಆ ಕಾರ್ಯದಲ್ಲಿ ಸಫಲವಾಗಲಿಲ್ಲ. ದೇ ಕೇಮ್ ಬ್ಯಾಕ್ ವಿತೌಟ್ ಎನಿ ರಿಸಲ್ಟ್. ತದ್ಭಕ್ತಿ ಶ್ರದ್ಧಾ ಬರಗುರು ಗೃಣಭ್ಯಾಂ ತಾಭ್ಯಾಂ ಯತ್ ಸ್ವಯಂ ತಸ್ಥೆ. ಸೊ ಹಿಂತಿರುಗಿ ಬಂದ ನಂತರ ಅವರಿಬ್ಬರೂ ಕೂಡ ಬೋತ್ ಬ್ರಹ್ಮ ಅಂಡ್ ವಿಷ್ಣು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನಲ್ಲಿ ಶರಣಾಗಿ ಸತ್ಯ ಏನು ಅನ್ನುವಂತಹದ್ದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥಿಸಿದಾಗ, ಹೇ ಪರಮಾತ್ಮ, ಹೇ ಲಾರ್ಡ್ ಶಿವ, ಯು ಅಪಿಯರ್ಡ್ ಇನ್ ಫ್ರಂಟ್ ಆಫ್ ದೆಮ್ ಆಸ್ ಎ ಹ್ಯೂಜ್ ಬ್ರೈಟ್ ಬ್ರಿಲಿಯಂಟ್ ಪಿಲ್ಲರ್. ನೀನು ಅವರಿಗೆ ದರ್ಶನವನ್ನು ಕೊಟ್ಟೆ. ಆದರೆ ಅವರಿಗೆ ದರ್ಶನವನ್ನು ಕೊಟ್ಟಾಗ ಅವರು ನಿನ್ನನ್ನು ಸುಪ್ರೀಂ ಲಾರ್ಡ್ ಅಂತ ತಿಳ್ಕೊಂಡ್ರು. ಆದರೆ ಅದೇ ಸುಪ್ರೀಂ ಲಾರ್ಡು ಒಂದು ಬ್ರೈಟ್ ಬ್ರಿಲಿಯಂಟ್ ಹ್ಯೂಜ್ ಪಿಲ್ಲರ್ ಆಗಿ ಬಂದಿದ್ದ ಅನ್ನುವಂತಹದ್ದು ಅವರಿಗೆ ಗೊತ್ತಾಗಲಿಲ್ಲ. ಸೊ ಇಟ್ ಶೋಸ್ ಅಂತಹವರು ಕೂಡ ನಿನ್ನ ಪ್ರಾರ್ಥನೆಯನ್ನು ಮಾಡಿದಾಗ ನೀನು ಅವರ ಮೇಲೆ ಕರುಣೆಯನ್ನು ಇಟ್ಟು ಅವರನ್ನು ಅನುಗ್ರಹಿಸಲು ನೀನು ಬಂದಿದೆಯಾ ಅಂತಂದರೆ ಇಟ್ ಶೋಸ್ ದಿ ಪವರ್ ಆಫ್ ಸಿನ್ಸಿಯರ್ ಪ್ರೇಯರ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಕಾರುಣ್ಯ. ಅದರಿಂದ ಇಲ್ಲಿ ಶ್ರದ್ಧೆ ಮತ್ತು ಭಕ್ತಿಗೆ ಭಗವಂತ ಮೆಚ್ಚಿ ಬರ್ತಾನೆ ಎನ್ನುವಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಈ ಶ್ಲೋಕದ ಮೂಲಕ ಈ ಒಂದು ಸತ್ಯವನ್ನು ತಿಳಿಸ್ಕೊಟ್ಟ. ಮತ್ತು ಇಲ್ಲಿ ಇದು ಕೇವಲ ಬ್ರಹ್ಮನಿಗೆ ಮಾತ್ರ ಅಥವಾ ವಿಷ್ಣುವಿಗೆ ಮಾತ್ರ ಅಂತ ಅಲ್ಲ. ಬ್ರಹ್ಮ ಮತ್ತು ವಿಷ್ಣುವಿನಂತೆ ಯಾರೇ ಆಗಿದ್ರೂ ಕೂಡ ಅವರಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಎನ್ನುವಂತಹದ್ದು ಇದೆ ಅಂತಂದರೆ ದಟ್ ಈಸ್ ಸಫಿಷಿಯೆಂಟ್, ಅಷ್ಟು ಸಾಕು. ಉಳಿದಿದ್ದು ಪರಮಾತ್ಮನ ಗ್ರೇಸ್, ಅವನ ಅನುಗ್ರಹ, ಅವನ ಕಾರುಣ್ಯ. ಅದಕ್ಕೆ ಭಕ್ತನ ಹಿಂದೆ ಭಗವಂತ ನಿಂತಿರ್ತಾನೆ. ಬಕುತ ಜನ ಮುಂದೆ, ಅವನು ಅವರ ಹಿಂದೆ, ಭಗವಂತ ಅವರ ಹಿಂದೆ. ದಾಸರೆಲ್ಲ ಹೇಳ್ತಾರೆ ಇದನ್ನು. ಸೊ ಅದರಿಂದ ದಿ ಗ್ರೇಸ್ ಆ್ಯಂಡ್ ದಿ ಅನುಗ್ರಹ ವಿಲ್ ಡೂ ದಿ ರೆಸ್ಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಮಹಿಮೆಯನ್ನು ಬಹುಶಃ ಇದು ಸತ್ಯಯುಗದಲ್ಲಿ ನಡೆದಿರಬಹುದು ಅಂತ ಹೇಳ್ತಾರೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅಯತ್ನ ದಾಸಾಧ್ಯ ತ್ರಿಭುವನ ಮಮೈ ವ್ಯತಿಕರಂ ದಶಾಸ್ಯೋ ಯದ್ಬಾಹೋ ನಭೃತ ರಣಕಂಡೋ ಪರವಶಾನ್ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಬೋರು ಹಬಲೆ ಸ್ಥಿರಾಯಾಸ್ತ್ವದ್ಭಕ್ತೇ ಸ್ತ್ರೀ ಪುರಹರ ವಿಸ್ಫೂರ್ಜಿತಮಿದಂ. ಈ ಶ್ಲೋಕದ ಮೂಲಕ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ ಭಗವಂತನ ಮತ್ತೊಂದು ಮಹಿಮೆ, ಪರಮಾತ್ಮನ ಮತ್ತೊಂದು ಲೀಲೆಯನ್ನು ಈ ಶ್ಲೋಕದ ಮೂಲಕ, ಅದು ತ್ರೇತಾಯುಗದಲ್ಲಿ ನಡೆದಂತಹ ಒಂದು ಮಹಿಮೆಯನ್ನು ಕುರಿತು ಈ ಶ್ಲೋಕದಲ್ಲಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ, ಈ ಸಂದರ್ಭದಲ್ಲಿ ಇಲ್ಲಿ ರಾವಣನ ಪಾತ್ರವನ್ನು
ಚಿತ್ರಿಸಿರುವಂತಹದ್ದು. ಇಲ್ಲಿ ರಾವಣನನ್ನು ಚಿತ್ರಿಸಿದಾನೆ ಅಂತಂದರೆ ಇಲ್ಲಿ ರಾವಣನ ಪಾತ್ರ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಕಂಡುಬರುತ್ತೆ. ಯಾಕೆ ಅಂತಂದರೆ ರಾವಣ ಅಂತ ಹೇಳಿದಾಗ ರಾವಣನನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅಭ್ಯಾಸ ಮಾಡಿದಾಗ ರಾವಣ ಈಸ್ ಎ ಕಿಂಗ್, ಎಸ್, ಅಂಡ್ ಹಿ ಈಸ್ ಎ ರಾಕ್ಷಸ. ಎಗೇನ್ ರಾಕ್ಷಸ ಅನ್ನುವಂತಹದ್ದು ಈಸ್ ಎ ಗುಣ. ಈ ಗುಣದ ಪ್ರಭಾವ ಅವನ ಮೇಲೆ ಬಹಳ ಧಾರಾಳವಾಗಿ ಕಂಡು ಬಂದಿದ್ದರಿಂದ ಅವನನ್ನು ರಾಕ್ಷಸ ಅಂತ ಕೂಡ ನಾವು ಗುರುತಿಸೋ ಹಾಗೆ ಆಯಿತು. ಬಿಕಾಸ್ ದಟ್ ಗುಣ ವಾಸ್ ದೇರ್ ವೆರಿ ಮಚ್ ಇನ್ ದಿ ರಾವಣ. ಅದರ್ವೈಸ್ ರಾವಣ ಈಸ್ ಎ ಕಿಂಗ್. ರಾವಣ ಅಂತಂದರೆ ಅವನೊಬ್ಬ ಬಹಳ ದೊಡ್ಡ ಶಿವಭಕ್ತ. ಅಂಡ್ ರಾವಣ ಅಂತಂದರೆ ಅವನನ್ನು ಬ್ರಾಹ್ಮಣ ಅಂತ ಕೂಡ ಹೇಳ್ತಾರೆ. ಬ್ರಹ್ಮಜ್ಞಾನವನ್ನು ಹೊಂದಿದ್ದ ಮಹಾಭಕ್ತ, ಸಾಧಕ, ಶಿವಭಕ್ತ. ಈಸ್ ಎ ಗ್ರೇಟ್ ಕಿಂಗ್. ಒಬ್ಬ ಶೂರ, ಧೀರ, ಧೈರ್ಯವಂತ, ಸಾಹಸಿಗ. ಹೀಗೆ ಅವನ ಅನೇಕ ಗುಣಗಳನ್ನು ನಾವು ರಾವಣ ಅಂತ ಹೇಳಿದಾಗ ಅವೆಲ್ಲವನ್ನು ನಾವು ನೋಡಬಹುದು. ಸೊ ಅವನೊಬ್ಬ ಶಿವಭಕ್ತ. ರಾವಣನನ್ನು ಶಿವಭಕ್ತ ಅಂತ ಕರೆದಿರೋದ್ರಿಂದ ಭಕ್ತ, ಆರ್ಯ, ಸಾಧಕ ಅಂತ ಕರೆದಾಗ ಯಾರನ್ನು ಕರಿಬಹುದು? ಯಾರನ್ನು ನಾವು ಭಕ್ತ ಅಥವಾ ಸಾಧಕ ಅಂತ ಕರಿಬಹುದು ಅಂತಂದರೆ ಯಾವಾಗ ಅವನಲ್ಲಿ ಭಗವಂತನಲ್ಲಿ ಶರಣಾಗತ ಭಾವ ಅನ್ನುವಂತಹದ್ದು ಇದೆ ಅನ್ನಂತ ಗೊತ್ತಾಗತ್ತೆ. ದಟ್ ಮೀನ್ಸ್ ಹಿ ಈಸ್ ಸರೆಂಡರಿಂಗ್ ಟು ದಿ ಲಾರ್ಡ್. ಸಿನ್ಸ್ ಇಟ್ ಈಸ್ ಪಾಸಿಬಲ್ ಟು ಸರೆಂಡರ್ ಟು ದಿ ಲಾರ್ಡ್, ಪರಮಾತ್ಮನನ್ನು ಭಕ್ತಿ ಮಾಡೋದಕ್ಕೆ ಸಾಧ್ಯ ಆಯಿತು. ಪರಮಾತ್ಮನನ್ನು ಭಕ್ತಿ ಮಾಡುವುದಕ್ಕೆ ಮತ್ತು ಪರಮಾತ್ಮನಲ್ಲಿ ಶರಣಾಗತನಾಗ್ತಾ ಇದ್ದೀನಿ ಅಂತಂದರೆ ಅಟ್ ದ ಸೇಮ್ ಟೈಮ್ ಆ ಸರೆಂಡರ್ನೆಸ್ ಅನ್ನುವಂತಹದ್ದು ಎಷ್ಟಿದೆ ಅಂತಂದರೆ ಫಸ್ಟ್ ಥಿಂಗ್ ಈಸ್ ಇಟ್ ಡಿಪೆಂಡ್ಸ್. ಸರೆಂಡರ್ನೆಸ್ ಅನ್ನುವಂತಹದ್ದು ದಟ್ ಡಿಪೆಂಡ್ಸ್. ಬಟ್ ದ ಫಿಲಾಸಫಿ ಆಫ್ ಸರೆಂಡರಿಂಗ್, ದ ವೆರಿ ತತ್ವ ಆಫ್ ದಿಸ್ ಶರಣಾಗತಿ ಅಂತಂದರೆ ಅವನು ಅದನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದ ಈ ಒಂದು ತತ್ವವನ್ನು ಅನ್ನೋದ್ರ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ. ಅಂಡ್ ಅಗೇನ್ ಇಟ್ಸ್ ಎ ಕ್ವಶ್ಚನ್ ಮಾರ್ಕ್. ಯಾಕೆಂದರೆ ಶಿವನನ್ನು ಶಿವಭಕ್ತ ಅಂತಾನು ಕರೆದಿದ್ದೀವಿ, ಅವನೊಬ್ಬ ರಾಕ್ಷಸ ಅಂತ ಕೂಡ ಹೇಳ್ತಾ ಇದ್ದೀವಿ, ಅವನೊಬ್ಬ ಮಹಾಬ್ರಾಹ್ಮಣ, ಅವನೊಬ್ಬ ಸಾಧಕ, ದೊಡ್ಡ ತಪಸ್ವಿ, ಈಸ್ ಎ ಕಿಂಗ್, ಈಸ್ ಎ ಶೂರ. ಈ ರೀತಿ ಅನೇಕ ಬೇರೆ ಬೇರೆ ಅವನ ಗುಣಗಳನ್ನು ಗುರುತಿಸಿರೋದ್ರಿಂದ ದರ್ ಈಸ್ ಎ ಕ್ವಶ್ಚನ್. ಆದರೂ ಕೂಡ ಅವನು ಪರಮಾತ್ಮ ಶಿವನನ್ನು ಆರಾಧಿಸ್ತಾನೆ, ಶಿವನನ್ನು ಪೂಜೆ ಮಾಡ್ತಾ ಇದ್ದಾನೆ ಅಂತಂದರೆ ರಾವಣ ಅವನ ಥಿಂಕಿಂಗ್ ಪ್ರಕಾರ ದಿಸ್ ಶಿವ ಅವನು ತನಗಿಂತ ದೊಡ್ಡವನು ಅನ್ನುವಂತಹ ನಂಬಿಕೆ ಮತ್ತು ಶ್ರದ್ಧೆ ರಾವಣನಲ್ಲಿ ಬಂದ ಕಾರಣದಿಂದ ಹಿ ಈಸ್ ಏಬಲ್ ಟು ವರ್ಷಿಪ್ ದಿ ಲಾರ್ಡ್ ಶಿವ. ಮತ್ತು ತನಗಿಂತ ಅವನು ದೊಡ್ಡವನು ಇನ್ ಆಲ್ ದ ವೇಸ್, ಶಕ್ತಿಯಲ್ಲಿ, ಯುಕ್ತಿಯಲ್ಲಿ, ಎಲ್ಲದರಲ್ಲೂ ಕೂಡ ನನಗಿಂತ ಅವನು ಹೆಚ್ಚಿನವನು. ಈ ಕಾರಣದಿಂದ ಅವನು ಪರಮಾತ್ಮನಲ್ಲಿ ಶರಣಾಗತನಾದ. ಸೊ ಮತ್ತೊಬ್ಬ ನನಗಿಂತ ದೊಡ್ಡವನು ಅನ್ನುವಂತಹದ್ದನ್ನು ನಾವು ಹೇಳಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಕೂಡ ಅಹಂಕಾರ ಅನ್ನುವಂತಹದ್ದು ಕರಗಿರಬೇಕು. ನಾನು ಮತ್ತೊಬ್ಬನ ಮುಂದೆ ಕೈ ಮುಗಿದು ನಿಲ್ತೀನಿ ಅಂತಂದರೆ ನನ್ನ ಅಹಂಕಾರ ಟು ದಟ್ ಎಕ್ಸ್ಟೆಂಟ್ ಕಡಿಮೆ ಆಗಿರಬೇಕು. ಇಲ್ಲ ಅಂತಂದರೆ ನಾನು ತಲೆ ಬಾಗೋದಿಲ್ಲ. ಆ ರೀತಿಯಲ್ಲಿ ಭಗವಂತನ ಎದುರುಗೆ ನಿಂತು ಭಗವಂತನಿಗೆ ನಾನು ಪೂಜೆ ಮಾಡ್ತೀನಿ, ಅವನನ್ನು ಆರಾಧಿಸ್ತೀನಿ, ಅವನನ್ನು ಪ್ರೀತಿಸ್ತೀನಿ ಅಂತ ಹೇಳಿದಾಗ ಟು ದಟ್ ಎಕ್ಸ್ಟೆಂಟ್ ನಮ್ಮಲ್ಲಿ ಕೂಡ ಅಹಂಕಾರ ಅನ್ನುವಂತಹದ್ದು ಸ್ವಲ್ಪ ಮಟ್ಟಿಗೆ ಕರಗಿರುತ್ತೆ. ಅಂತಂದರೆ it is that we have accepted that the Lord is powerful, all powerful. He is ಸರ್ವ ಸಮರ್ಥ, ಸರ್ವಶಕ್ತ. ಸೊ ಇದು ನಮಗೆ ಗೊತ್ತಾಗಿರೋದ್ರಿಂದ ನಾವು ಭಗವಂತನಲ್ಲಿ ಶರಣಾಗತಿಯನ್ನು ಬಯಸ್ತೀವಿ, ಭಗವಂತನನ್ನು ಪೂಜಿಸ್ತೀವಿ, ಅವನನ್ನು ನಂಬುತ್ತೀವಿ, ಅವನಲ್ಲಿ ಶ್ರದ್ಧೆಯನ್ನು ಇಡ್ತೀವಿ. ಸೊ ಹೀಗೆ ವಿ ಕ್ಯಾನ್ ಸಿ ಮೆನಿ ಗುಣ ಸ್ವಭಾವಗಳನ್ನು ನಾವು ರಾವಣನಲ್ಲಿ ನೋಡಬಹುದು.
ಇದೆಲ್ಲದರ ಜೊತೆಗೆ ಹಿ ಈಸ್ ಎ ವೆರಿ ಬಿಗ್ ಪರಾಕ್ರಮಿ, ಹಿ ಈಸ್ ವೆರಿ ಪವರ್ಫುಲ್. ಬಟ್ ಇಷ್ಟೊಂದು ಸಕಲ ಸಂಪನ್ನ ಗುಣಗಳು ಅವನಿಗೆ ಹೇಗೆ ಸಿಕ್ತು ಅಂತಂದರೆ, ಅತಿ ಹೆಚ್ಚು ತಪಸ್ಸು ಮಾಡಿ ಅವನು ಶಿವನನ್ನು ಒಲಿಸಿಕೊಂಡಿದ್ದ. ತಪಸ್ಸಿನ ಶಕ್ತಿಯ ಮೂಲಕ ಶಿವನನ್ನು ಒಲಿಸಿಕೊಂಡು ಶಿವನ ಮೂಲಕ ಅವನು ಅನೇಕಗಳನ್ನು ಅವನು ಪಡ್ಕೊಂಡ. ಸಾಕ್ಷಾತ್ ಶಿವನೇ ಅವನಿಗೆ ಇವೆಲ್ಲ ಕೊಟ್ಟಿದ್ದಾನೆ ಅಂತಂದರೆ, ದ ಲಾರ್ಡ್ ಶಿವ ಹಿ ಆಲ್ಸೋ ಲವ್ಸ್ ರಾವಣ. ತನ್ನ ಭಕ್ತನ ಮೇಲೆ ಅವನಿಗೆ ಪ್ರೀತಿ ಇದ್ದ ಕಾರಣದಿಂದ, ದೋ ಹೀಸ್ ಎ ಪರಮಾತ್ಮ, ಭಕ್ತನನ್ನು ಪ್ರೀತಿ ಮಾಡಿ ಪ್ರೀತಿಯಿಂದ ಅವನಿಗೆ ಅನೇಕಗಳನ್ನು ಕೊಟ್ಟಿದ್ದಾನೆ. ಸೊ ಭಗವಂತ ಕೂಡ ರಾವಣನನ್ನು ಪ್ರೀತಿ ಮಾಡಿದ್ದಾನೆ ಅಂತ ಆಯಿತು. ಸೊ ಭಗವಂತ ಕೂಡ ರಾವಣನನ್ನು ಪ್ರೀತಿ ಮಾಡಿದ ಕಾರಣದಿಂದ ರಾವಣನಿಗೆ ಅನೇಕಗಳನ್ನು ಕೊಟ್ಟ. ಸೊ ಹೀಗೆ ಅನೇಕಗಳನ್ನು ಶಿವನಿಂದ ಪಡ್ಕೊಂಡ ಅಂತ ಹೇಳಿದಾಗ, ಅವುಗಳಲ್ಲಿ ಶಿವ ಅವನಿಗೆ ಅತಿ ಅದ್ಭುತವಾದ ಒಂದು ವರವನ್ನು ಕೂಡ ಕೊಟ್ಟಿದ್ದ. ಅದರ ಪ್ರಕಾರ, ಆ ವರದ ಪ್ರಕಾರ ರಾವಣನಿಗೆ ಒಂದು ಸಾಮರ್ಥ್ಯ ಬಂತು, ಒಂದು ಅಬಿಲಿಟಿ ಬಂತು. ಅದೇನು ಅಂತಂದರೆ, ಇಂತಹ ಒಂದು ಸಾಮರ್ಥ್ಯವನ್ನು ಸಾಕ್ಷಾತ್ ಶಿವನೇ ಕೊಟ್ಟ. ಬಟ್ ವಾಟ್ ಈಸ್ ಇಟ್ ಅಂತಂದರೆ, ರಾವಣ ಕೇವಲ ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ಸಾಕು. ಯಾವುದೇ ಒಂದು ಕಾರ್ಯಕ್ಕೆ ಅದರ ಫಲ ಸಿಗಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಎಫರ್ಟ್ಸ್ನ ಪೂರ್ಣವಾಗಿ ಹಾಕಿದ್ರೆ ಮಾತ್ರ ಅಲ್ಲಿ ನಾವು ಫಲವನ್ನು ನಾವು ಪಡ್ಕೋಬಹುದು. ಆದರೆ ಇಲ್ಲಿ ಶಿವ ಅವನಿಗೆ ಬಹಳ ಅದ್ಭುತವಾದ ವರವನ್ನು ಕೊಟ್ಟ. ಏನು ಅಂತಂದರೆ, ಯು ಜಸ್ಟ್ ಪುಟ್ ಲಿಟ್ಲ್ ಎಫರ್ಟ್ಸ್. ಬೈ ಪುಟಿಂಗ್ ವೆರಿ ಲಿಟ್ಲ್ ಎಫರ್ಟ್ಸ್, ದಿಸ್ ಶಿವ ಕ್ಯಾನ್ ಕಾಂಕರ್ ಎನಿಥಿಂಗ್. ಸೊ ಈ ಒಂದು ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ರಾವಣ ಹಿ ಕಾಂಕರ್ಡ್ ಆಲ್ ದ 3 ವರ್ಲ್ಡ್ಸ್. ತ್ರಿಭುವನಗಳನ್ನು ಕೂಡ ಅವನು ವಶಪಡಿಸ್ಕೊಂಡ. ಅಷ್ಟು ಮಾತ್ರ ಅಲ್ಲ, 3 ಲೋಕಗಳನ್ನು ಅವನು ಜಯಿಸಿದ ನಂತರ ಇಡೀ 3 ಲೋಕಗಳಲ್ಲಿ ಮುಂದೆ ತನಗೆ ಶತ್ರುವೇ ಇಲ್ಲದಂತೆ ಒಂದು ಪರಿಸ್ಥಿತಿಯನ್ನು ಕೂಡ ಅವನು ನಿರ್ಮಾಣ ಮಾಡಿಕೊಂಡ. ದಟ್ ಮೀನ್ಸ್ 3 ಲೋಕಗಳಲ್ಲಿ ಅವನನ್ನು ಎದುರಿಸುವಂತಹವರು ಯಾರೂ ಇರಲಿಲ್ಲ. ಆ ರೀತಿಯಲ್ಲಿ ಹಿ ಹ್ಯಾಸ್ ಕ್ರಿಯೇಟೆಡ್. ಸೊ ದಿಸ್ ಈಸ್ ದಿ ಸ್ಪೆಷಲ್ ಅಬಿಲಿಟಿ ಆಫ್ ರಾವಣ. ಇಂತಹ ಸಾಮರ್ಥ್ಯ ಅವನಿಗೆ ಹೇಗೆ ಸಿಕ್ತು ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ಲಾರ್ಡ್ ಶಿವ. ಇಂತಹ ಒಂದು ಅದ್ಭುತವಾದ ವರವನ್ನು ಶಿವ ಇವನಿಗೆ ಕೊಟ್ಟಿದ್ದಾನೆ ಅಂತಂದರೆ, ಅಷ್ಟರ ಮಟ್ಟಿಗೆ ಇವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ತಪಸ್ಸಿನ ಮೂಲಕ ಇಂತಹ ಅತಿ ಅದ್ಭುತವಾದ ವರವನ್ನು ಶಿವನಿಂದ ಪಡ್ಕೊಂಡ. ಸೊ ತಪಸ್ಸು ಮಾಡಿ ಇಷ್ಟು ದೊಡ್ಡ ವರವನ್ನು ಕೊಟ್ಟಿದ್ದಾನೆ ಅಂತಂದರೆ, ಲಾರ್ಡ್ ಶಿವ ಆಲ್ಸೋ ಲವ್ಸ್ ರಾವಣ. ಸೊ ಈ ಎಲ್ಲ ಕಾರಣಗಳಿಂದ ರಾವಣನಿಗೆ ಇಂತಹ ಅದ್ಭುತವಾದ ಒಂದು ವರ ಸಿಕ್ತು. ಸೊ ಇವೆಲ್ಲ ಪಡ್ಕೋಬೇಕು ಅಂತಂದರೆ ರಾವಣ ಕೂಡ ಬಹಳ ಶ್ರದ್ಧೆಯಿಂದ, ನಂಬಿಕೆಯಿಂದ, ಬಹಳ ಆಚರಣೆಗಳನ್ನು ಮಾಡುವ ಮೂಲಕ ದೀರ್ಘವಾದ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿಕೊಂಡು ಇಂತಹ ವರವನ್ನು ಅವನು ಪಡ್ಕೊಂಡ. ಸೊ ಈ ಒಂದು ವರ ಬರೋದಕ್ಕೆ ಮುಂಚೆ, ಈ ವರವನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಅವನು ಕೂಡ ಬಹಳ ದೀರ್ಘವಾದ ತಪಸ್ಸು ಮಾಡೋದಾದರೆ ಹಿ ಹ್ಯಾಸ್ ಪುಟ್ ಲಾಟ್ ಆಫ್ ಎಫರ್ಟ್ಸ್. ತಪಸ್ಸು ಅನ್ನುವಂಥದ್ದು ಕೂಡ ಒಂದು ಕರ್ಮದ ಆಚರಣೆ. ಈ ದೃಷ್ಟಿಯಿಂದ ಅಷ್ಟೊಂದು ದೀರ್ಘವಾದ ಕಠಿಣವಾದ ತಪಸ್ಸನ್ನು ಮಾಡಿದ್ದಾನೆ ಅಂತಂದರೆ, ಆ ಶಿವನನ್ನು ಮೆಚ್ಚಿಸ್ಕೋಬೇಕು ಅಂತ ಹೇಳಿ ಸಾಕಷ್ಟು ಎಫರ್ಟ್ಸ್ ರಾವಣ ಹಾಕಿದ್ದ. ಸೊ ಹೀಗೆ ರಾವಣ 3 ಲೋಕಗಳಿಗೂ ಸಾಮ್ರಾಟನಾದ. ಮತ್ತು ರಾಮಾಯಣದಲ್ಲಿ ಕೂಡ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಒಮ್ಮೆ ಹನುಮಂತ ರಾವಣನನ್ನು ರಾಯಭಾರಿಯಾಗಿ ನೋಡೋದಕ್ಕೆ ಬಂದಿರ್ತಾನೆ ಲಂಕೆಗೆ. ಅಲ್ಲಿ ರಾವಣನ ಆಸ್ಥಾನದಲ್ಲಿ ಒಂದು ಆಶ್ಚರ್ಯವನ್ನು ಹನುಮಂತ ಗಮನಿಸ್ತಾನೆ. ಏನು ಅಂತಂದರೆ, ರಾವಣ ಒಂದು ಸಿಂಹಾಸನದಲ್ಲಿ ಕುಳಿತಿರ್ತಾನೆ ಮತ್ತು ಅವನ ಎದುರುಗಡೆ ಸಮಸ್ತ ದೇವತೆಗಳು ಕೂಡ ಕೈ ಜೋಡಿಸಿ ನಮಸ್ಕರಿಸ್ತಾ ನಿಂತಿರ್ತಾರೆ.
ತಲೆಬಾಗಿಸಿ ನಿಂತಿರ್ತಾರೆ. ಅವರುಗಳು ನಿಂತ ಭಂಗಿ ಹೇಗಿತ್ತು ಅಂತಂದರೆ, ರಾವಣ ಯಾವುದೇ ಸಮಯದಲ್ಲಿ, ಯಾವುದೇ ಕ್ಷಣದಲ್ಲಿ ಕೆಲವು ಕೆಲಸಗಳನ್ನು ಅಥವಾ ಆದೇಶಗಳನ್ನು ಈ ದೇವತೆಗಳಿಗೆ ಕೊಡಬಹುದು. ಸೊ ನಾವು ಕೂಡಲೇ ರಾವಣ, ನೀನು ಕೊಡುವಂತಹ ಆದೇಶವನ್ನು ನಾವು ಪಾಲಿಸ್ತೀವಿ, ನೀ ಯಾವುದೇ ಕೆಲಸವನ್ನು ಕೊಡು, ಮಾಡಿ ಮುಗಿಸ್ತೀವಿ ಅನ್ನುವಂತಹ ಭಾವವನ್ನು ಅವರುಗಳ ಮುಖದಲ್ಲಿ ಎದ್ದು ಕಾಣ್ತಾ ಇದ್ದಂಥದ್ದನ್ನು ದಿಸ್ ಹನುಮಂತ ಹಿ ಅಬ್ಸರ್ವ್ಡ್. ಉದಾಹರಣೆಗೆ ಅಲ್ಲಿ ವರುಣದೇವ ನಿಂತಿರ್ತಾನೆ, ಅವನು ಕೈ ಮುಗಿದು ತಲೆಬಾಗಿ ಹೇಗೆ ರಾವಣನನ್ನು ನೋಡ್ತಾ ಇರ್ತಾನೆ ಅಂತಂದರೆ, ರಾವಣ, ಯಾವ ಜಾಗದಲ್ಲಿ ಈಗ ನಾನು ಮಳೆ ಸುರಿಸ್ಬೇಕು ಅಂತ ನೀ ಇಷ್ಟಪಡ್ತೀಯ ಹೇಳು, ಅಲ್ಲಿ ಹೋಗಿ ನಾನು ಮಳೆ ಸುರಿಸ್ತೀನಿ. ಈ ಮಟ್ಟಿಗೆ ಸಮಸ್ತ ದೇವತೆಗಳು ಕೂಡ ಯಾವುದೇ ಕ್ಷಣದಲ್ಲಿ ರಾವಣನಿಂದ ಆದೇಶ ಬರಬಹುದು. ಅವನು ಹೇಳುವಂತಹ ಯಾವುದೇ ಆದೇಶ ಅದಾಗಿರಲಿ, ಅವುಗಳನ್ನು ಆ ಕ್ಷಣದಲ್ಲಿ ನಾವು ಮಾಡಿ ಮುಗಿಸ್ತೀವಿ ಅನ್ನುವಂತೆ ಅವನ ಆಸ್ಥಾನದಲ್ಲಿ ಸಮಸ್ತ ದೇವತೆಗಳನ್ನು ಕೂಡ ಬಂಧಿಸಿ ತನ್ನ ವಶಕ್ಕೆ ತಗೊಂಡಿದ್ದ. ದಟ್ ಮೀನ್ಸ್ ಇಟ್ ಶೋಸ್ ರಾವಣ ಈಸ್ ವೆರಿ ಪವರ್ಫುಲ್. ಸೊ ಇಂತಹ ಪವರ್ ಅವನಿಗೆ ಹೇಗೆ ಸಿಕ್ತು ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಶಿವ. ಶಿವ ಯಾಕೆ ಅವನಿಗೆ, ರಾವಣನಿಗೆ ಇವೆಲ್ಲ ಕೊಟ್ಟ ಅಂತಂದರೆ, ರಾವಣ ಶಿವನ ಅಷ್ಟು ದೊಡ್ಡ ಭಕ್ತ. ಸೊ ರಾವಣನ ಮೇಲೆ ಬಹಳ ಪ್ರೀತಿಯಿಂದ ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಈ ಅನೇಕಗಳು ಸಿಗೋ ಹಾಗೆ ಮಾಡಿದ್ದ. ಸೊ ರಾವಣ ಅಂತಂದಾಗ ಹೀಗೆ ಅವನಲ್ಲಿ ರಾಕ್ಷಸ ಗುಣ ಸ್ವಭಾವಗಳು ಎಷ್ಟಿತ್ತೋ ಅದೇ ರೀತಿ ಅವನಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳು ಕೂಡ ಇದೆ. ಸೊ ದ ಕಂಪ್ಲೀಟ್ ಪಿಕ್ಚರ್ ಆಫ್ ರಾವಣ. ಆ ನಂತರದಲ್ಲಿ ಅವನು ರಾಕ್ಷಸನಾಗಿ ಹೇಗೆ ಬದಲಾದ, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ದಂತಹ ರಾವಣ ರಾಕ್ಷಸನಾಗಿ ಹೇಗೆ ಬದಲಾದ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.